ನಮ್ಮ ಶಾಸ್ತ್ರದ ರಘು ಪಾಂಡೇಶ್ವರ್ ಅವರು ಒಂದು ದಿವಸ ಫೋನ್ ಮಾಡಿ ಹೇಳಿದ್ರು, ನಿಮ್ದು ಫೋಟೋ ಕಳಿಸಿ ಅಂತ. ಕಡೆಗೆ ಕಳಿಸಿ ಆದ್ಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ನಂಗೆ ಫೋನ್ ಮಾಡಿ, ನಾಳೆ ಕುಂದಾಪುರ ಬನ್ನಿ. ಕುಂದಾಪುರ ಹೋಗಿ ಗೇಟ್ ಒಳಗೆ ಹೋಗುವಾಗಲೇ ನನಗೆ ಆ ಛಾಯೆ ನನಗೆ ಇವತ್ತು ನನ್ನ ಮುಖದಲ್ಲಿದೆ. ನಂತರ ಒಂದು ಹೆಸರೇನು ಅಂತ ಕೇಳಿದ್ರು. ನಾ ಹೇಳಿದ್ವಿ ಸರ್ ಹೀಗೆ ಹೀಗೆ ಅಂತ ಹೇಳಿದ್ರು. ಆಯ್ತು ಟೀ ಕುಡ್ರಿ ಅಂತ ಹೇಳಿದ್ರು. ನಾನು ಕರ್ದದ್ದು ಯಾಕಂತ ಗೊತ್ತಿಲ್ಲ. ಆಮೇಲೆ ಅವ್ರು ಹೀಗೆ ರಿಷಬ್ ಸರ್ ತಲೆ ಕೈ ಹಾಕಿ ಹೇಳಿದ್ರು, ಇನ್ನು ಕಟ್ಟಿಂಗ್ ಗಡ್ಡೆಲ್ಲ ಮಾಡಬೇಡಿ, ಅದು ಹಾಗೆ ಬಿಟ್ಟುಬಿಡಿ ಅಂತ ಹೇಳಿ. ಅವಾಗ ತುಂಬ ಖುಷಿ ಆಯಿತು. ಹಾಗಾದ್ರೆ ಪಾತ್ರ ಉಂಟು ಅಲ್ಲ, ಅದೊಂಥರ ಜಾತ್ರೆ. ಅದು ದಿನ ಜಾತ್ರೆ ಅಂತ ಹೇಳ್ತಾರಲ್ವ, ನಮ್ಗೊಂಥರ ದಿನ ಜಾತ್ರೆ. ರಂಗಭೂಮಿ ಅಂತ ಹೇಳಿದ್ರೆ ಅದೊಂದು ದೇವ ಮಂದಿರ ಇದ್ದಾಗೆ. ಮತ್ತೆ ಮನೆಯಲ್ಲಿ ಸಪೋರ್ಟ್, ನಮ್ಮ ಮನೇಲಿ ಯಾರು ಕಲಾವಿದರು ಇರಲಿಲ್ಲ. ಅಂದರೆ ಆವಾಗ ನಮಗೆ ಅಲ್ಲಿ ಜೀವನ ಸಿಗುವಂತೆ ತುಂಬ ಕಷ್ಟ ಇತ್ತು. ದೇವರ ದಯೆಯಿಂದ ಎಲ್ಲರ ಆಶೀರ್ವಾದನ ಎಲ್ಲ ಪಾತ್ರವನ್ನು ಮಾಡಿದ್ದೇನೆ. ಬೆಂಗಳೂರಿನಲ್ಲಿ ಬಾಸುಮ ಕೊಡಗವರ ನಿರ್ದೇಶನದಲ್ಲಿ 37 ತಂಡದ ನಾಟಕ ಆಗಿತ್ತು. 37 ಜೀವನದಲ್ಲಿ ನಾಟಕ ರಂಗದಲ್ಲಿ ಮಾಡಿದ್ದು ನಿಜವಾಗಿ ಮನಸ್ಸು ಖುಷಿ. ಅಲ್ಲ, ಅವ್ರಿಗೆ ಆ ಭಾವನೆ ಇಲ್ಲಲ್ಲ. ಸೈಡ್ ಆ್ಯಕ್ಟ್ರ್, ಜೂನಿಯರ್ ಆ್ಯಕ್ಟ್ರ್, ಅವರಲ್ಲಿ ಆ ಥರ ಉಚ್ಚಮಟ್ಟವಾದಂಥ ಹೃದಯ ಇರಲಿಕ್ಕೆ ಹೋಗಿ ನಮ್ಮಂಥವ್ರಿಗೆ ಆ ಕಾಂತಾರಂಥ ಲೆಜೆಂಡ್ ಫಿಲ್ಮಲ್ಲಿ ಆ್ಯಕ್ಟ್ ಮಾಡಲಿಕ್ಕೆ ಆಯಿತು. ನನಗೆ ಅವ್ರ ಹತ್ರ ಫೋನಲ್ಲಿ ಮಾತಾಡೋದಕ್ಕಿಂತ ನನಗೆ ಅವ್ರು ಎದುರು ಸಿಕ್ಕಿರೋದ್ರ ಖುಷಿ. ಯಾವುದೋ ಒಂದು ಪಾಸಿಟಿವ್ ಎನರ್ಜಿ ನಮಗೆ ಎದುರು ಬಂದಾಗ ನನಗೆ ಹೀಗೆ ಅನಿಸ್ತಾ ಉಂಟು. ಒಂದು 20 ವರ್ಷ ಹಿಂದೆ ಸಿಗಬೇಕಿತ್ತು ಕಾಂತಾರದಲ್ಲಿ ಅಂತ. ನಮಗೆ ಒಂಥರ ಎಂಜಾಯ್ಮೆಂಟ್. ಅವರು ತುಂಬ ಖುಷಿ ಕೊಟ್ಟಂಥ ವಿಷಯ. 1-1.5 ವರ್ಷ ತುಂಬ ಖುಷಿ ಕೊಟ್ಟಿದ್ದಾರೆ. ಜಾಸ್ತಿ ಹೇಳ್ಬೇಕಂತಾದರೆ ಕಾಂತಾರ ಆದಮೇಲೆ ನಾನು 10 ವರ್ಷ ಸಣ್ಣವನಾಗಿದ್ದೇನೆ. ಅಷ್ಟು ಖುಷಿ ಉಂಟು. ಏನೋ ಒಂದು ಕೋಟಿ ಲಾಟ್ರಿ ಇದ್ದಾರೆ. ರಾಕೇಶ್ ಅಣ್ಣ ಅವರು ಆ್ಯಕ್ಟ್ ಮಾಡಿದ್ದಾರೆ, ಅವ್ರ ಬಗ್ಗೆ ಹೇಳಿ ಸರ್. ಅವ್ರು ನಿಮ್ಮೊತ್ತಿಗೆಲ್ಲ ಹೇಗೆ ಇದ್ರು? ಒಳ್ಳೆ ಹುಡುಗ. ನೀವು ನೋಡಿದ್ರಲ್ಲ ಪರ್ದೆಯಲ್ಲಿ, ಒಂದು 4-5 ದಿವಸ ನಾನು ತುಂಬ ಹತ್ತಿರದಲ್ಲಿ ನೋಡಿದ್ದೇನೆ. ನಾನು ಸಟ್ಟಲ್ಲಿ ಅದರ ಬಗ್ಗೆ ನೀವು ಕ್ವಶನ್ ಹೇಳಿದರೆ ಉತ್ತರ ಕೊಡುವಂಥ ಶಕ್ತಿ ನನ್ನ ಹತ್ರ ಇಲ್ಲ. ನಮಸ್ಕಾರ ಕರ್ನಾಟಕ. ಇವತ್ತು ನಮ್ಮೊಟ್ಟಿಗೆ ಕಾಂತಾರ ಚಲನಚಿತ್ರದ ಖ್ಯಾತ ನಟರಾಗಿರುವಂತಹ ಸತೀಶ್ ಆಚಾರ್ ಪೆರಡೂರು ಇವರಿದ್ದಾರೆ. ಇವರೊಟ್ಟಿಗೆ ಮಾತಾಡುವ. ಈ ಒಂದು ಪಾಡ್ಕಾಸ್ಟ್ ನಲ್ಲಿ ನಿಮ್ಗೆ ನಮ್ಮ ಜೀವನ ಅನ್ನೋದು ಯಾವ ರೀತಿ ಇರಬೇಕು, ಮತ್ತೆ ಪ್ರತಿಯೊಬ್ಬ ಮನುಷ್ಯ ಸಕ್ಸಸ್ ಆಗ್ಬೇಕಾದ್ರೆ ಯಾವ ರೀತಿಯ ಮೆಟ್ಟಿಲುಗಳನ್ನು ಹತ್ಕೊಂಡು ಹೋಗ್ಬೇಕು ಎಲ್ಲ ನಮ್ಮ ಈ ಒಂದು ಪಾಡ್ಕಾಸ್ಟ್ ನಲ್ಲಿ ಸಿಗ್ತದೆ. ಅವರೊಟ್ಟಿಗೆ ಮಾತಾಡುವ, ಮತ್ತೆ ಅವರ ಜೀವನ ಚರಿತ್ರೆಯ ಬಗ್ಗೆ ತಿಳ್ಕೊಳ್ಳ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಈಗ ನೀವೊಂದು ಈ ಹಂತಕ್ಕೆ ಬರ್ಬೇಕಾದ್ರೆ ನಿಮ್ಮದು ಸಕ್ಸಸ್ ಅನ್ನು ಎಲ್ಲರೂ ಸಹ ನೋಡಿದ್ದಾರೆ ಸರ್. ಆದ್ರೆ ನಿಮ್ಮ ಚೈಲ್ಡ್ಹುಡ್ ಅಂದ್ರೆ ಚಿಕ್ಕದಿರುವಾಗ ನಿಮ್ಮ ಜೀವನ ಹೇಗಿತ್ತು, ಮತ್ತೆ ನಿಮ್ಮ ತಂದೆ ತಾಯಿಯ ಬಗ್ಗೆ ಎಲ್ಲ ಹೇಳಿ ಸರ್ ನಮಗೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಲೋಕ ಸುಖಿನೋ ಭವಂತು. ಎಲ್ರಿಗೂ ಒಳ್ಳೇದಾಗಲಿ. ಬಹುಶಃ ಈಗ ಆಗ್ಬೋದು. ನಮ್ಮ ಕಾಲದಲ್ಲೆಲ್ಲ ನಮಗೆ ತುಂಬ ಕಷ್ಟ ಇದ್ರೂ ಕೂಡ ಅದರ 2 ಪಟ್ಟು ಖುಷಿ ಇತ್ತು. ಹೌದು, ಕಷ್ಟದ ಕಾಲದಲ್ಲಿ. ಆದರೂ ಕೂಡ ಆ ಕಾಲದಲ್ಲಿ ನಾವು ಶಾಲೆ ಹೋಗ್ತಿರ್ಬೇಕಾದ್ರೆ ನಾವಿಲ್ಲೇ APT ಶಾಲೆ, ಅನಂತಪದ್ಮನಾಭ ಖಾಸಗಿ ಶಾಲೆಗೆ ಹೋಗಿ ನಾವು ಕಲ್ತದ್ದು. ಆವಾಗ ನಮಗೆ ಕಲ್ತಿರುವಂಥ ಅಥವಾ ನಮಗೆ ಕಲಿಸಿದಂಥ ಟೀಚರ್ ನಮಗೆ ಟೀಚರ್ ಮಾತ್ರ ಅಲ್ಲ, ನಮಗೆ ಅವ್ರ ತಾಯಿಯೂ ಆಗಿದ್ರು. ಆ 2 ಪ್ರೀತಿಯನ್ನು ನಮ್ಗೆ ಕೊಟ್ಟಿದ್ರು. ಆದ್ರಿಂದ ನಾವು ಅಲ್ಲಿ ಬೆಳೀಲಿಕ್ಕೆ ಸಾಧ್ಯ ಆಯ್ತು. ಅದು ಸ್ಕೂಲ್ ಡೇ ಇರ್ಬೋದು ಅಥವಾ ಡಿಬೇಟ್ ಇರ್ಬೋದು. ಆ ಕಾಲದಲ್ಲಿ ನಾವೆಲ್ಲ ಎಣ್ಣೆಯ ಡಬ್ಬಕ್ಕೆ ಬರೆದು ನಾವು ಡಿಬೇಟಲ್ಲಿ ಪಾತ್ರ ಯಕ್ಷಗಾನ ಇರ್ಬೋದು ಅಥವಾ ಹಾಡು ಇರ್ಬೋದು ಅಥವಾ ಯಾವುದಾದ್ರು ಕುಣಿತ ಇರ್ಬೋದು, ಅದ್ರಲ್ಲಿ ನಾವು ತುಂಬ ಖುಷಿ ಪಟ್ಟಂತ ನಮ್ಮ ಜೀವನ ಅದು ಶಾಲೆ ಹೋಗ್ತಿರುವಾಗ. ಆ ಕಾಲದಲ್ಲಿ ನಮಗೆ ಸ್ಟಾರ್ಟ್ ಆಯ್ತು. ಆಮೇಲೆ ಇಲ್ಲೆಲ್ಲ ನಾವು ಪೇಟೆಯಲ್ಲಿ ಇರ್ಲಿಕ್ಕೆ ಕಾರಣ ಯಕ್ಷಗಾನ ಎಲ್ಲ ಆಗ್ತಾ ಇತ್ತು, ಗಂಡು ಕಲ್ಲು ಯಕ್ಷಗಾನ. ಅದನ್ನು ನಾವು ನೋಡಿ ತುಂಬ ಖುಷಿ ಪಡ್ತಾ ಇತ್ತು. ಅದನ್ನು ನೋಡಿ ನಮಗೇನಾದ್ರೂ ಒಂದು ಪಾತ್ರ ಬೇಕಲ್ಲ, ಮಾಡಬೇಕಲ್ಲ ಅನ್ನೋ ಹವ್ಯಾಸ ಇರುವಾಗ ಇಲ್ಲಿ ಸುಮಾರೆಲ್ಲ ಇಲ್ಲಿ ಕಲಾ ಕೇಂದ್ರಗಳಿತ್ತು. ಅದು ನಮ್ಮ ಕೂರ್ದಿ ಕಲಾವಿದರ ತಂಡ ಅಂತ ಇತ್ತು. ಆವಾಗ ನಾವು ಅದನ್ನೆಲ್ಲ ನೋಡ್ತಾ ಇತ್ತು ನಾಟಕವನ್ನು. ನಮಗೊಂದು ಆಸೆ ಆಯಿತು, ನಾಟಕದಲ್ಲಿ ಪಾತ್ರ ಮಾಡಬೇಕು ಅಂತ. ನಮ್ಗೆ ಯಾರು ಕೊಡ್ತಾರೆ? ಹಾಗೆ ನೋಡಿ ಒಂದು ಕಾಲಕ್ಕೆ ನನ್ನ ರಂಗಭೂಮಿಯ ಕೂರ್ದಿ ಕಲಾವಿದರ ನಿರ್ದೇಶಕರಾದಂತಹ ರತ್ನಾಕರ್ ಕಲ್ಯಾಣಿ ಅವರು ನನ್ನನ್ನು ಕರೆಸಿ ನಂಗೊಂದು ಪಾತ್ರ ಕೊಟ್ಟರು. ಅದು ಪಾತ್ರ ಮಾತಾಡ್ಲಿಕ್ಕೆ ಏನಿಲ್ಲ, ದೇವಸ್ಥಾನದಲ್ಲಿ ನಿಲ್ಲುವಂಥ ಸೀನ್ ಅದು.
ಅದು ಸ್ಪರ್ಧಾ ನಾಟಕ. ಅದು ಇಲ್ಲಿ ಕಾರ್ಕಳದ ಬೈಲೂರಿನಲ್ಲಿ ಆದ್ದು. ಅಲ್ಲಿ ಆ ಸ್ಪರ್ಧಾ ನಾಟಕದಲ್ಲಿ ಕಾಲ ಕುಡಿದು ಬಂದಂತ ನಾಟಕ ಪ್ರಥಮ ಬಹುಮಾನ ಬಂದಿತ್ತು. ನಾನು ಪ್ರಥಮ ಹೆಜ್ಜೆ ಇಟ್ಟಂತ ನಾಟಕಕ್ಕೆ ಪ್ರಥಮ ಬಹುಮಾನ ಅಲ್ಲಿ ಬಂದಿತ್ತು. ಅದೊಂದು ಸಂತೋಷವಾದ ವಿಷಯ. ನಾವು ಕಾಲಿಟ್ಟ ಪ್ರಥಮ ಗಳಿಗೆ ನಮ್ಮೊಂದು ಶುಭಗಳಿಗೆ ಸಿಕ್ತಂತಾದ್ರೆ ಅದೊಂದು ಖುಷಿ ಕೊಟ್ಟಂತ ವಿಷಯ. ಆಮೇಲೆ ಕೋರ್ದಿ ಕಲಾ ಸಂಘದಲ್ಲಿ ಎಲ್ಲ ಕಲಾವಿದರು ಕೂಡ ಅದ್ಭುತ ಕಲಾವಿದರು. ಪ್ರಾಯಶಃ ಎಲ್ಲ, ಅದು ನಮ್ಮ ದಕ್ಷಿಣ ಕನ್ನಡ ಇರ್ಬೋದು, ಕೇರಳ ಇರ್ಬೋದು, ಅಥವಾ ನಿಮ್ಮ ಬೆಂಗಳೂರು, ಮೈಸೂರು, ಎಲ್ಲ ಕಡೆ, ಬಾಂಬೆಯಲ್ಲಿ ಎಲ್ಲ ಕಡೆ ಕೂಡ ನಾವು ಸ್ಪರ್ಧಾ ನಾಟಕಕ್ಕೆ ಕನ್ನಡ ಮತ್ತು ತುಳು ಎರಡಕ್ಕೂ ನಾವು ಅಲ್ಲಿ ಸ್ಪರ್ಧಾ ನಾಟಕಕ್ಕೆ ನಾವು ಹೋಗ್ತಿತ್ತು. ಅದರಲ್ಲಿ ಎಲ್ಲರೂ, ಯಾರು ಉದ್ಯೋಗದಲ್ಲಿದ್ದವರು ಯಾರಿಲ್ಲ, ಒಮ್ಮೆ ಹವ್ಯಾಸಕ್ಕಾಗಿ ನಮ್ಮ ಖುಷಿಗೋಸ್ಕರ ನಾವು ತಂಡ ಮಾಡಿಕೊಂಡು ನಾವಲ್ಲಿ ಹೋಗ್ತಾ ಇದ್ದೀವಿ. ಎಲ್ಲಿ ಹೋದ್ರೂ ಕೂಡ ನಮ್ಮ ಕ್ಷೇತ್ರ ಸ್ವಾಮಿ ಲಕ್ಷ್ಮೀ ಅನಂತಪದ್ಮನಾಭ ಸ್ವಾಮಿಯ ಅನುಗ್ರಹದಿಂದ ಎಲ್ಲಿಯೂ ಕೈ ಖಾಲಿಯಾಗಿ ನಾವು ಬಂದದ್ದಿಲ್ಲ. ಯಾವ ಪ್ರಶಸ್ತಿ ಆದ್ರೂ, ಯಾವ ಬಹುಮಾನ ಆದ್ರೂ ಹೌದು ನಮ್ಗೆ ದೇವರು ಅನುಗ್ರಹ ಮಾಡಿ ಕೊಟ್ಟಿದ್ದಾನೆ. ಇದೊಂದು ಸಂತೋಷವಾದ. ಮತ್ತೆ ನಮ್ಮ ಕ್ಷೇತ್ರವೇ ಹಾಗೆ. ನಮ್ಮ ದೇವರಿಗೆ ಕಲೆ ಅಂದ್ರೆ ತುಂಬಾ ಇಷ್ಟ. ನೀವು ಗೊತ್ತಿರ್ಬೋದು ನಿಮಗೆ ಪೆರಡೂರು ಮೇಳ ಅಂತ ಹೇಳಿ. ಪ್ರಾಯಶಃ 50 ವರ್ಷಕ್ಕೆ ಕಾಲಿಡ್ತಾ ಸ್ವಲ್ಪ ಸಮಯದಲ್ಲಿ ಬರ್ತಾ ಇದೆ ನಮ್ಮ ಪೆರಡೂರು ಮೇಳ. ಗಂಡು ಕಲೆ ಅದು. ಹಾಗೆ ನಮ್ಮ ಜೀವನದಲ್ಲಿ ಹೋಗ್ತಿರುವಾಗ ತುಂಬಾ ಕಷ್ಟ ಇತ್ತು ಆವಾಗ. ಶಾಲೆ ಹೋಗ್ಲಿಕ್ಕೆ ಕಲ್ಸೋರು ಯಾರಿಲ್ಲ. ನಾನು ನಿಜವಾಗಿ ಶಾಲೆ ಓದಿ 8ನೇ ಕ್ಲಾಸ್ ಮಾತ್ರ. ಮತ್ತೆ ನಮ್ಮ ಜೀವನ ಮಾಡ್ಲಿಕ್ಕೂ ತುಂಬಾ ಕಷ್ಟ ಇತ್ತು ಆ ಕಾಲದಲ್ಲಿ. ಏನೋ ದೇವರ ಅನುಗ್ರಹ, ತಂದೆ ತಾಯಿದ ಆಶೀರ್ವಾದ, ಗುರು ಹಿರಿಯದ ಆಶೀರ್ವಾದ, ಹಾಗೆ ಅದರಲ್ಲಿ ಇದ್ದುಕೊಂಡು ಎಷ್ಟೋ ಶಾಲೆಗೆಲ್ಲ ನಿರ್ದೇಶಕ ಕರೀತಾ ಇದ್ರು. ಹಾಗೆ ನಾವು ಹೋಗ್ತಾ ಇತ್ತು. ನಮ್ಗೆ ಒಂದು ಮಾನಸಿಕವಾಗಿ ಒಂದು ನೆಮ್ಮದಿಗೋಸ್ಕರ ನಾವು ಶಾಲೆಗೆಲ್ಲ ಹೋಗಿ ನಿರ್ದೇಶನಕ್ಕೆ ಮಾಡಿ ನಾವು ಬಂದಿತ್ತಲ್ಲಿ. ತುಂಬಾ ಖುಷಿ ಉಂಟು ಆವಾಗ. ಯಾಕಂತ ಹೇಳಿದ್ರೆ ಅಲ್ಲಿ ತುಂಬಾ ಪ್ರೀತಿ ಕೊಡ್ತಾ ಇದ್ರು. ಶಾಲೆ ಇರ್ಬೋದು, ಸಂಘ ಸಂಸ್ಥೆ ಇರ್ಬೋದು, ನಾನು ಕುಕ್ಕೇಳಿ ಇರ್ಬೋದು, ಕುಕ್ಕಿಗಟ್ಟೆ ಇರ್ಬೋದು, ಅಥವಾ ಉಡುಪಿ ಕಡೆಕಾರ ಇರ್ಬೋದು, ಈ ಕಡೆ ಮುದ್ರಾಡಿ ಇರ್ಬೋದು, ಎಲ್ಲರೂ ಕರೆಸಿದ್ದಾರೆ. ಅದೊಂದು ಖುಷಿ ಉಂಟು. ಅಲ್ಲಿ ಸಿಗುವಂತ ಯಾವುದೇ ಫಲಾಪೇಕ್ಷೆ ಇಲ್ಲದೆ ನಾವು ಮಾಡಿದಂತ ಒಂದು ಆ ಕೆಲಸಕ್ಕೆ ದೇವರು ನಮ್ಗೆ ಅನುಗ್ರಹ ಮಾಡಿದೆ ಅಂತ ನಾವು ತುಂಬಾ ಖುಷಿ ಉಂಟು. ಯಾಕಂದ್ರೆ ನಮ್ಮ ಪುಣ್ಯ ಏನಿರ್ತದೆ ಆವಾಗ, ನಮ್ಗೆ ಆವಾಗ ಜೀವನ ತೆಗೆಯುವುದು ತುಂಬಾ ಕಷ್ಟ. ತುಂಬಾ ಬಡತನದ ಕುಟುಂಬದಲ್ಲಿ ನಾವು ಬೆಳೆದು ಬಂದಂತ. ಆದ್ರೆ ಒಂದು ಸತ್ಯ ಅಂತ ಹೇಳಿದ್ರೆ, ನಾವು ಮಾಡುವಂತ ಕೆಲಸವನ್ನ ನಿಷ್ಠೆಯಿಂದ ಸ್ವಚ್ಛವಾಗಿ ಯಾವುದೇ ಫಲಾಪೇಕ್ಷೆ ಇಲ್ಲದೆ, ಇನ್ನೊಬ್ಬರಿಗೆ ನಾವು ಹಾಳು ಬಯಸದೆ ನಮ್ಮ ಕರ್ತವ್ಯವನ್ನು ನಾವು ಅಚ್ಚುಕಟ್ಟಾಗಿ ಮಾಡಿದ್ರೆ ಖಂಡಿತ ಅದರ ಒಂದಲ್ಲ ಒಂದು ದಿವಸ ಫಲ ಸಿಗ್ತದೆ. ಅದು ಖಂಡಿತ ಸತ್ಯ. ಅದು ಮತ್ತೆ ನೀವು ಹುಟ್ಟಿ ಬೆಳೆದದೆಲ್ಲ ಇಲ್ಲಿ ಪೆರಡೂರಲ್ಲೇ ಸರ್? ನಾನು ಇಲ್ಲೇ ಪೆರಡೂರಲ್ಲೇ ಹುಟ್ಟಿದ್ದು. ನಾನು ಇಲ್ಲೇ ಶಾಲೆ ಹೋದ್ದು. ನಾನು ಇಲ್ಲೇ ಮದುವೆ ಆದ್ದು. ನನಗೆ ಮಕ್ಕಳದ್ದು ಇಲ್ಲೇ. ನಾನು ಈಗ ಇಲ್ಲೇ ಇದ್ದೇನೆ, ಪೆರಡೂರಿನಲ್ಲೇ ಇದ್ದೇನೆ. ನಮ್ಗೆ ಒಂಥರ ಸ್ವರ್ಗ ಇದ್ದಾಗೆ ಪೆರಡೂರು. ಸ್ವರ್ಗ ಅಂತ ಯಾಕೆ ಹೇಳ್ತೇನೆ ಹೇಳಿದ್ರೆ, ಇಲ್ಲಿ ಎಲ್ಲಾ ಕಲಾ ಪ್ರಕಾರಗಳು ನಮ್ಮ ಕ್ಷೇತ್ರದಲ್ಲಿ ಇದೆ. ಅಂತ ಅದ್ಭುತವಾದಂತಹ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅಂತ ನಮ್ಮ ದೇವರಿಗೆ ಹೆಸರಿದೆ. ಅಂತ ಕ್ಷೇತ್ರದಲ್ಲಿ ನಾವು ಹುಟ್ಟುವುದೇ ನಮ್ಮ ಭಾಗ್ಯ. ಸರ್, ಈಗ ನೀವು ಹೇಳಿದ್ರಿ ನೀವು ನಾಟಕ ಎಲ್ಲ ಮಾಡಿದೇವೆ ಅಂತ. ಸರ್, ನೀವು ಎಷ್ಟು ನಾಟಕ ಮಾಡಿದ್ದೀರಿ ಈಗ? ಅಂದ್ರೆ ಪ್ರಾಯಶಃ ನಂಗೊಂದು ಅದು ಅಭ್ಯಾಸವೇ ಇಲ್ಲ ಲೆಕ್ಕ ಹಿಡಿಯುವಂತ. ಒಂದು 200-250 ಇರ್ಬೋದು. ಒಂದು 200 ನಾಟಕಕ್ಕೆ ಪ್ರಾಯಶಃ ಒಂದು ನಿರ್ದೇಶನ ಮಾಡಿ ಇರ್ಬೋದು. ಅದು ಕರಾರುವಕ್ಕಾಗಿ ಗೊತ್ತಿಲ್ಲ. ಬಟ್ ನನ್ಗೆ ಅದು ಲೆಕ್ಕ ಇಡುವಂತ ಅಭ್ಯಾಸವೂ ಇಲ್ಲ. ಇವತ್ತು ಮಾಡಿದ ಇವತ್ತಿಗೆ ಮುಗಿತಲ್ಲಿ. ಹೀಗೆ ಮಾಡ್ತಿರ್ಬೇಕಾದ್ರೆ ನಾನು ತುಂಬಾ ಆಸೆ ಇತ್ತು ನನಗೆ ಒಳಗಿಂದ. ಎಷ್ಟು ವರ್ಷ ನಾಟಕ ರಂಗದಲ್ಲಿ ಪಾತ್ರ ಮಾಡಿ ನಿರ್ದೇಶನ ಮಾಡಿ ಏನಾದ್ರೂ ನಮ್ಮನ್ನು ಯಾರಾದ್ರೂ ಈ ಚಲನಚಿತ್ರಕ್ಕೆ ಕರೀಬಹುದಾ? ನಮ್ಮನ್ನು ಯಾರು ಕರೀತಾರೆ? ನಾವಿಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಇರುವಂಥವ್ರು, ನಮ್ಗೆ ಯಾರ್ದು ಪರಿಚಯ ಇಲ್ಲ. ಹೇಗೆ ಅಂತ ಗೊತ್ತಾಗ ಅದನ್ನ ದೇವ್ರ ಹತ್ರ ಕೇಳ್ತಾ ಇದ್ದೆ. ಒಂದು ಆಸೆ ಇತ್ತು. ಯಾಕಂದ್ರೆ ನಾಟಕ ಮಾಡಿದ್ರೆ ನಾವು ಈ ಪರಿಸರದಲ್ಲಿ ಅಥವಾ ನಮ್ಮ ಕರ್ನಾಟಕದಲ್ಲಿಯ ಸುತ್ತಾಡ್ತಾ ಇರ್ಬೋದು. ಒಂದು ಆಸೆ ಇತ್ತು, ನಮ್ಮನ್ನು ಯಾರಾದ್ರೂ ಕರೀಬಹುದಾ ಅಂತ. ಹಾಗಾಗಿ ದೇವ್ರ ಹತ್ರ ಕೇಳ್ತಾ ಇದ್ದೆ. ಹಾಗೆ ಫಸ್ಟ್ ಕಾಂತಾರ ಆದ್ಮೇಲೆ ನನಗೆ ಸೀರಿಯಲ್ ಅಲ್ಲಿ ಕರೆದ್ರು. ಅದು ಭೂಮಿಗೆ ಒಂದ ಭಗವಂತದಲ್ಲಿ ತಂದೆ ಪಾತ್ರಕ್ಕೆ ಕರೆದ್ರು. ಆವಾಗಲೂ ತುಂಬಾ ಹೆದರಿಕೆ ಆಗಿತ್ತು. ಯಾಕಂದ್ರೆ ಹೊಸ ಅನುಭವ. ಈ ನಾಟಕ ರಂಗ ಭೂಮಿಗೂ ನನಗೆ ಆ ಮೀಡಿಯಾಕ್ಕೆ ಹೋಗಿ ಅಲ್ಲಿ ಮಾಡೋ ತುಂಬಾ ಹೆದರಿಕೆ ಇತ್ತು. ಯಾವ ತರ ಮಾಡಬೇಕು, ಅಲ್ಲಿ ಹೇಗಿರ್ತಾರೆ, ಆ ಬೇರೆ ಕಲಾವಿದರಲ್ಲಿ ಹೇಗೆ ನಮ್ಗೆ ಸಪೋರ್ಟ್ ಮಾಡ್ತಾರೆ, ಇದ್ರ ಬಗ್ಗೆ ಎಲ್ಲ ತುಂಬಾ ಹೆದರಿಕೆ ಇತ್ತು. ಆದ್ರೂ ನಮ್ದೊಂದು ಅದು ಹೇಳ್ತಾರೆ ಎಂಥದ್ದು ಒಂದು ಧೈರ್ಯ ಅಂತ, ದೇವ್ರ ಹತ್ರ ಪ್ರಾರ್ಥನೆ ಮಾಡಿ ನಾನು ಹೋದೆ. ಅಲ್ಲಿ ಹೋಗುವಾಗ ಒಂದು ಮಿರಕಲ್ ಆಗಿತ್ತು ಅಲ್ಲಿ. ಏನಂತ ಹೇಳಿದ್ರೆ, ತುಂಬಾ ವರ್ಷ ಹಿಂದೆ ನಾನು ಅವರು ನಮ್ಮ ಉಡುಪಿಯವರೇ
ಅವರು ಅದರಲ್ಲಿ ಮೇಯ್ನ್ ಪಾರ್ಟ್ ಮಾಡಿದರು. ಹೌದು, ನನಗೆ ಅವ್ರು ತುಂಬ ಸಪೋರ್ಟ್ ಮಾಡಿದರು. ಮತ್ತು ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ನನಗೆ ನಮಗೆಲ್ಲ ಸಪೋರ್ಟ್ ಮಾಡ್ತಾರೆ ಅಂತೇಳಿ. ನನಗೆ ಏನು ತುಂಬ ಏನು ಕಷ್ಟ ಆಗಲಿಲ್ಲ. ನನಗೆ ಅಲ್ಲಿದ್ದು ಎಲ್ಲ ಕಲಾವಿದರು ಕೂಡ ನನಗೆ ನಿಂತು ನೀವು ಹೀಗೆ ಮಾಡಿ ಹೀಗೆ ಮಾಡಿ ಹೀಗೆ ಮಾಡಿ ಹೇಳಿದರು. ಹೌದು, ಆದ್ದರಿಂದ ಅದೊಂದು ಖುಷಿ ಉಂಟು ನನಗೆ. ಆ ಸೀರಿಯಲಲ್ಲಿ ತಂದೆ ಪಾತ್ರ ಮಾಡಿದ್ದು ನನಗೆ ಇವಾಗಲೂ ಖುಷಿ ಉಂಟು. ಮತ್ತು ಕಾಂತಾರದ ಬಗ್ಗೆ ನಾನು ಏನು ಹೇಳಲಿಕ್ಕಿಲ್ಲ. ಪ್ರಾಯಶಃ ಅದು ನನ್ನ ಪುಣ್ಯ ಆಗಿರಲಿಕ್ಕಿಲ್ಲ. ಅದು 40 ವರ್ಷ ನಾವು ರಂಗಭೂಮಿಯಲ್ಲಿ ರಾತ್ರಿ ಹಾಗೂ ನಿದ್ದೆ ಬಿಟ್ಟು ಇನ್ನೊಬ್ಬರಿಗೆ ಮಾಡಿದ ಉಪಕಾರವ ಅಥವಾ ನಾವು ನಿದ್ದೆ ಬಿಟ್ಟಂಥ ಕಾರ್ಯಕ್ರಮ ಗೊತ್ತಿಲ್ಲ. ಎಲ್ಲರ ಆಶೀರ್ವಾದ, ಅದು ನಮ್ಮ ತಂಡದಿರ್ಬೋದು ಅಥವಾ ಕಲಾವಿದರದಿರ್ಬೋದು, ನಮ್ಮ ತಂದೆ ತಾಯಿದಿರ್ಬೋದು, ಅದು ಬಿಟ್ಟರೆ ನಮ್ಮ ಹೆಂಡತಿ ಮಕ್ಕಳದಿರ್ಬೋದು, ಎಲ್ಲರದ್ದು ಆಶೀರ್ವಾದದಿಂದ ನನಗೆ ಅದರ ಪಾತ್ರ ಸಿಕ್ಕು. ಇಲ್ಲಾಂದರೆ ಅಂಥ ಲೆಜೆಂಡ್ ಆ್ಯಕ್ಟ್ರ್ ರಿಷಬ್ ಸರ್ ಅವರು ಇಂಥ ಗ್ರಾಮೀಣ ಪ್ರದೇಶದಲ್ಲಿ ನಾನು ಕರೀಲಿಕ್ಕೂ ಒಂದು ಕಾರಣ ಉಂಟು. ಏನು ಕಾರಣ ಹೇಳಿದರೆ, ನಮ್ಮ ಶಾಸ್ತ್ರದ ರಘು ಪಾಂಡೇಶ್ವರ್ ಅವರು ನಾವು ಗುಲಾಬಿ ಟಾಕೀಸಲ್ಲಿ ಪಾತ್ರ ಮಾಡಿತ್ತು. ಅವರು ಒಂದು ದಿವಸ ಫೋನ್ ಮಾಡಿ ಹೇಳಿದರು, ನಿಮ್ಮದು ಫೋಟೋ ಕಳಿಸಿ ಅಂತ. ನನಗೆ ಈ ಫೋಟೋಗಳು ನನಗೆ ಗೊತ್ತಿರಲಿಲ್ಲ. ನಾನು ಕಳಿಸಿದೆ. ನಾವು ಕಡೆಗೆ ಕಳಿಸಿ ಆದಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ನಂಗೆ ಫೋನ್ ಮಾಡ್ತೀನಿ, ನಾಳೆ ಕುಂದಾಪುರ ಬನ್ನಿ ಅಂತ. ಕುಂದಾಪುರ ಹೋಗಿದ್ದೆ. ಕುಂದಾಪುರ ಹೋಗಿ ಗೇಟ್ ತೆಗೆದು ನಾನು ಒಳಗೆ ಹೋಗುವಾಗಲೇ ನನಗೆ ಆಶ್ಚರ್ಯ. ಯಾಕಂದರೆ ರಿಷಬ್ ಸಾರ್ ಅವರು ನನಗೆ ಎದುರು ಸಿಕ್ಕಿದ್ರು. ನನಗೆ ಗೊತ್ತಿಲ್ಲ, ಅವ್ರದ್ದು ಫಿಲ್ಮ್ ಅಂತ ಗೊತ್ತಿರಲಿಲ್ಲ. ಆದರೆ ತುಂಬ ಒಂಥರ, ಯಾಕಂದರೆ ಅವರು ಅದರಲ್ಲೆಲ್ಲ ತುಂಬ ಎತ್ತರದಲ್ಲಿದ್ದವರು. ಆದರೂ ಕರೆಸಿ ಅವರು ತುಂಬ ಆ ಛಾಯೆ ನನಗೆ ಇವತ್ತು ನನ್ನ ಮುಖದಲ್ಲಿದೆ. ಕಾಂತಾರ ಫಸ್ಟ್ ಮಾಡಿದ್ರಲ್ಲ, ಅವರು ಅಷ್ಟು ಲೆಜೆಂಡ್ ಇದ್ರು ಕೂಡ ಅವರು ಆ ನಗ್ನಗ್ತ ನನ್ನ ಕರೆಸಿ ಮಾತಾಡಿದಂಥ ವಿಷಯ ತುಂಬ ಚೆನ್ನಾಗಿದೆ. ಯಾವುದೇ ಪ್ರಶ್ನೆ ಕೇಳಲಿಲ್ಲ ಅವರು. ಅವ್ರು ಕೇಳಿದ್ದು ಯಾವ ಊರು, ನಿಮ್ಮ ಹೆಸರೇನು ಅಂತ ಕೇಳಿದ್ರು. ನಾನು ಹೇಳಿದೆ ಸರ್ ಹೀಗೆ ಹೀಗೆ ಅಂತ ಹೇಳಿದ್ರು. ಆಯಿತು, ಟೀ ಕುಡ್ರಿ ಅಂತ ಹೇಳಿದರು. ನಾನು ಕರ್ದದ್ದು ಯಾಕಂತ ಎಣಿಸಿದ್ದು ಹೋಯ್ತು ಅಂತ ಎಣಿಸ್ಕೊಂಡೆ. ಇಲ್ಲ, ಟಿಫಿನೆಲ್ಲ ಆಯಿತು. ಆಮೇಲೆ ಮೇಲೆ ಬನ್ನಿ ಅಂತ ಇನ್ನೊಬ್ರು ಯಾರೋ ಬಂದರು, ಮೇಲೆ ಕರ್ಕೊಂಡು ಹೋದ್ರು. ಹೀಗೀಗೆಲ್ಲ ಹೇಳಿದರು. ಹೇಗಾಯ್ತು ಕೇಳು. ನನ್ಗೆ ಖುಷಿ ಆಯ್ತು ಸರ್. ನಾನು ನನ್ನ ಸಣ್ಣ ವಯಸ್ಸಿಗೆ ಬಂದ ಆ ಅನುಭವ ನನಗೆ ಆಯ್ತು ಹೇಳಿ. ನಾಳೆ ಬರಬೇಕಂತ ಹೇಳಿದ್ರು. ಸರ್ ಬರ್ತೀನಿ ಹೇಳಿದೆ. ನಾಳೆ ಮತ್ತೆ ಪುನಃ ಹೋದೆ. ಇನ್ನೊಬ್ರು ಯಾರು ಬಂದರು, ಅವ್ರು ಇಂಟರ್ವ್ಯೂ ಮಾಡಿದರು. ಆಯಿತು. ಆಮೇಲೆ ಅವ್ರು ಹೀಗೆ ರಿಷಬ್ ಸರ್ ತಲೆ ಕೈ ಹಾಕಿ ಹೇಳಿದರು, ಇನ್ನು ಕಟ್ಟಿಂಗ್ ಗಡ್ಡೆಲ್ಲ ಮಾಡಬೇಡಿ, ಅದು ಹಾಗೆ ಬಿಟ್ಟು ಬಿಡಿ ಅಂತ ಹೇಳಿ. ಅವಾಗ ತುಂಬ ಖುಷಿ ಆಯ್ತು. ಹಾಗಾದ್ರೆ ಪಾತ್ರ ಉಂಟಂತ ಖುಷಿ ಆಯ್ತು, ಅಷ್ಟೇ ಗೊತ್ತು. ಆಮೇಲೆ ಅವ್ರು ಡೈರೆಕ್ಟ್ ನನಗೆ ಶೂಟಿಂಗಿಗೆ ಕರೆದದ್ದು, ಫಸ್ಟ್ ಕಾಂತಾರದ್ದು. ತುಂಬ ಖುಷಿ ಉಂಟು. ಅವರಿಗೆ ನಾನು ಎಷ್ಟು ಕೃತಜ್ಞ ಸಲ್ಲಿಸಿದ್ರು ಅದು ಕಡಿಮೆ. ಯಾಕಂದ್ರೆ ನಾವು ಏನು ಅಲ್ಲ, ಗ್ರಾಮೀಣ ಪ್ರದೇಶದಲ್ಲಿ ಇರುವವರು ನಮ್ಮಂಥವ್ರು ನಾವು ಕರಿಬೇಕು ಅಂತಾದ್ರೆ ಅವರ ಹೃದಯ ಶ್ರೀಮಂತಿಗೆ ಎಷ್ಟು ಇರ್ಬೋದು. ಸಿಂಪಲಿಸಿಟಿ. ಖಂಡಿತ 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 ಖಂಡಿತ. ಹಾಗಾಗಿ ಬೆಳೀಲಿಕ್ಕೆ ಆಯ್ತು ಅಷ್ಟೇ. ನಾನು ಹೇಳೋದಷ್ಟೇ, ಎಲ್ರಿಗೂ ಅಂತ ಅವಕಾಶ ಸಿಗಲಿ, ಅದನ್ನು ಉಪಯೋಗಿಸಿಕೊಳ್ಳಿ, ಖಂಡಿತ ಒಳ್ಳೆಯದಾಗ್ತದೆ. ನಮ್ಮ ಕೆಲಸವನ್ನು ನಾವು ಪ್ರಾಮಾಣಿಕವಾಗಿ ನಾವು ಶ್ರದ್ಧೆ ಭಕ್ತಿಯಿಂದ ನಾವು ಮಾಡಬೇಕು. ಫಲ ಕೊಡೋದೆಲ್ಲ ಮೇಲಿದ್ದಾನೆ. ಹೌದು, ಮಾಡಿಸ್ಕೊಳ್ತಾನೆ. ನಿಮ್ಗೆ ಈ ನಾಟಕಕ್ಕೆ ಆಗಿರ್ಬೋದು, ರಂಗಭೂಮಿ ಎಲ್ಲ ಇದಕ್ಕೆ ಬರ್ಬೇಕಾದ್ರೆ ಅಥವಾ ಸೀರಿಯಲ್ಗಳಿಗೆ ಆಕ್ಟ್ ಮಾಡ್ಬೇಕಾದ್ರೆ, ಫಿಲ್ಮಿಗೆಲ್ಲ ಹೋಗ್ಬೇಕಾದ್ರೆ ಮನೆಯವರ ಸಪೋರ್ಟ್ ಹೇಗಿತ್ತು ಸರ್? ರಂಗಭೂಮಿ ಅಂತ ಹೇಳಿದ್ರೆ ಅದೊಂದು ದೇವ ಮಂದಿರ ಇದ್ದಾಗೆ. ಈಗ ನನಗೆ ಪ್ರಶಸ್ತಿ ಬರಬೇಕು ಅಂತಾದ್ರೆ ಅಲ್ಲಿರುವಂತ ಎಲ್ಲ ಕಲಾವಿದರು ಅತ್ಯದ್ಭುತವಾಗಿ ಪಾತ್ರ ಮಾಡಿದ್ರೆ ಮಾತ್ರ ನನ್ನ ಪಾತ್ರ ನೋಡ್ಲಿಕ್ಕೆ ಅಥವಾ ಕಾಣಲಿಕ್ಕೆ ಸಾಧ್ಯ. ಆದ್ರಿಂದ ನಮ್ಮ ತಂಡದಲ್ಲಿ ಎಲ್ಲ ಕಲಾವಿದರು ನನಗೆ ಸಪೋರ್ಟ್ ಮಾಡ್ಲಿಕ್ಕೆ ಹೋಗಿ ಆ ಪಾತ್ರಗಳು ಬಂದು ನನಗೆ ಪ್ರಶಸ್ತಿ ಬರಲಿಕ್ಕೆ ಕಾರಣ. ಮತ್ತೆ ಮನೆಯಲ್ಲಿ ಸಪೋರ್ಟ್, ನಮ್ಮ ಮನೆಯಲ್ಲಿ ಯಾರು ಕಲಾವಿದರು ಇರಲಿಲ್ಲ. ಯಾಕಂದ್ರೆ ಆವಾಗ ನಮ್ಗೆ ಅಲ್ಲಿ ಜೀವನ ತೆಗೆಯುವಂತೆ ತುಂಬಾ ಕಷ್ಟ ಇತ್ತು. ಆದ್ರೂ ಕೂಡ ನಾವು ನಮ್ಮ ತಂಡದಿಂದ ನಾವು ಎಲ್ಲೆಲ್ಲಿಗೆಲ್ಲ ಹೋಗಿದ್ದೇವೆ. ಅದೀಗ ಸುಂದರ್ ಶೆಟ್ಟಿ ಅಂತ ಇರ್ಬೋದು, ನಾವು ಅವರು ಆಕ್ಟ್ ಮಾಡ್ತಿರುವಾಗ ನಾವು ಕೆಳಗೆ ಹೋಗ್ತಾ ನಾವು ನೋಡ್ತಾ ಇತ್ತು. ಸುಂದರ್ ಶೆಟ್ಟಿ ಮತ್ತು ರತ್ನಾಕರ್ ಕಲ್ಯಾಣಿ ಅವರ ಒಂದು ಅದ್ಭುತ ಆ ಕಾಲ ಕುಡಿದು ಬಂದ ಗಂಡ ಹೆಂಡತಿಯ ಪಾತ್ರವನ್ನು ನಾವು ಕೆಳಗೆ ಕೂತ್ಕೊಂಡು ನಾವು ನೋಡ್ತಾ ಇತ್ತು. ಅಷ್ಟು ಅದ್ಭುತ. ಆ ತಂಡದಲ್ಲಿ ಪ್ರಭಾಕರ್ ಕಲ್ಯಾಣಿ ಅಂತ ತಂಡವನ್ನ ಮುತುವರ್ಜಿ ವಹಿಸಿಕೊಂಡು ಅವರು ತುಂಬಾ ಊರಿಗೆ ನಮ್ಮನ್ನು ಕರ್ಕೊಂಡು ಹೋಗಿ ಪ್ರಶಸ್ತಿ ಬರಲಿಕ್ಕೆಲ್ಲ ಕಾರಣ ಇವರು ಇದ್ದಾರೆ. ಆಮೇಲೆ ಮತ್ತೆ ನಾನು ಇಲ್ಲಿ ನಮ್ಮ ಜಯರಾಮ್ ಅಂತೇಳಿ ನಾನು ಮತ್ತೆ ಅವನು ಉಡುಪಿಯಲ್ಲಿ ಒಂದು 10 ವರ್ಷ ಇನ್ನೂ ತಂಡದಲ್ಲಿ ನಾವು ಆ್ಯಕ್ಟ್ ಮಾಡಿದ್ದೇವೆ. ಕಡೆಕಾರನ ಸನ್ನಿಧಿ ಕಲಾವಿದರಲ್ಲಿ ನಾವು ಆ್ಯಕ್ಟ್ ಮಾಡಿದ್ದೇವೆ. ನನ್ನೊಟ್ಟಿಗೆ ನಾವು ಒಟ್ಟಿಗೆ ತುಂಬ ನಾಟಕದಲ್ಲಿ ಮಾಡಿದ್ದೇವೆ. ಆಮೇಲೆ ಪ್ರಸನ್ನ ರಾವ್ ಅಂತ ಇರ್ಬೋದು, ಆಮೇಲೆ ಪ್ರಸನ್ನ ಹೆಬ್ಬಾರ್ ಅಂತ ಇರ್ಬೋದು, ದಯಾನಂದ್ ಶೆಟ್ಟಿ ಅಂತ ಇರ್ಬೋದು, ಆಮೇಲೆ ರತ್ನಾಕರ್ ಶೆಟ್ಟಿ ಈ ತಂಡದಲ್ಲಿರುವಂಥ ಕಲಾವಿದರು, ಆಮೇಲೆ ರಮೇಶ್ ಆಚಾರ್ಯ, ಆಮೇಲೆ ತುಂಬ ಜನ
ಅದರಲ್ಲಿ ಚಂದ್ರಕಲಸ ಆವತ್ತಿದ್ದು ಒಳ್ಳೆ ಅಭಿನೇತ್ರಿ ಅವಳು, ಒಳ್ಳೆ ಕಲಾವಿದೆ ಅವಳು. ಅವಾಗ ನಾವು ಕರೆಸುವಾಗ ಒಟ್ಟಿಗೆಲ್ಲ ತುಂಬ ಆ್ಯಕ್ಟ್ ಮಾಡಿತ್ತು ನಾವು. ಅವಾಗ ಅಷ್ಟು ಕಷ್ಟದಲ್ಲಿದ್ದರೂ ಕೂಡ ನಮ್ಮಲ್ಲಿ ಒಂದು ಕಮೆಂಟ್ಮೆಂಟ್ ಇತ್ತು ಕಲಾವಿದರಲ್ಲಿ. ಎಲ್ಲರೂ ನಾವು ಒಗ್ಗಟ್ಟಿನಿಂದ ನಾವು ಒಂದು ಪ್ರಾಕ್ಟೀಸ್ ಮಾಡ್ಬೋದು ಇರ್ಬೋದು. ಆವಾಗ ಪ್ರಾಕ್ಟೀಸ್ ಎಲ್ಲ ಇವಾಗಿನಾಗಲ್ಲ, 1 ಗಂಟೆ ರಾತ್ರಿ ಆದ್ರೆ ಆಯ್ತು. ಎಷ್ಟೋ ವರ್ಷದಲ್ಲಿ ನಾವು ಅಲ್ಲಿ ಯುವಕ ಮಂಡಲದಲ್ಲಿ ನಾವು ಮಲಗಿದ್ದು ಉಂಟು, ಬೆಳಗ್ಗೆ ಓದ್ದು ಉಂಟು. ಅದೊಂದು ಖುಷಿ. ನಮಗೊಂದು ಆ ನಾಟಕದಲ್ಲಿ ಪ್ರಾಕ್ಟೀಸ್ ಮಾಡಿ ನಾವು ಅಲ್ಲಿ ನಿದ್ದೆ ಬಿಟ್ಟು ನಾವು ಮಾಡುವಂಥದ್ದೊಂದು ಖುಷಿ. ಆದ್ರಿಂದ ಎಲ್ಲ ಕಲಾವಿದರ ಸಪೋರ್ಟ್ ಇದ್ದರೆ ಮಾತ್ರ ಒಬ್ಬ ಕಲಾವಿದ ಅಲ್ಲಿ ಕಾಣಲಿಕ್ಕೆ ಸಾಧ್ಯ. ಹಾಗೆ ನಾನು ಪಾತ್ರದ ಬಗ್ಗೆ ನೀವು ಕೇಳಿದ್ರೆ, ದೇವರ ದಯೆಯಿಂದ ಎಲ್ಲರ ಆಶೀರ್ವಾದನ ಎಲ್ಲ ಪಾತ್ರವನ್ನು ಮಾಡಿದ್ದೇನೆ ನಾನು. ಅದು ಕಿಂದಿಗೋಳಿಯಲ್ಲಿ ಬಯ್ಯಮಲ್ಲಿಗೆ ಅಂತ ಕಾಂಪಿಟೇಷನ್ ಆಗಿತ್ತು, ಪ್ರಾಯಶಃ ಒಂದು 25 ವರ್ಷ ಆಗ್ಬೋದು ನನ್ನ ಲೆಕ್ಕದಲ್ಲಿ. ಅಲ್ಲಿ ನಮ್ಮ ತಂಡದಿಂದ ಹೋಗಿ ನಮ್ಮ ನಾಟಕಕ್ಕೆ ಪ್ರಥಮ ಬಹುಮಾನ ಬಂದಿದೆ. ಬಯ್ಯಮಲ್ಲಿಗೆ ನಾಟಕ. ಅದರಲ್ಲಿ ನಾನೇ ನಿರ್ದೇಶನ ಮಾಡಿ, ನಾನೇ ವಿಲನ್ ಪಾತ್ರ ಮಾಡಿ, ಹೌದು, ಅದಕ್ಕೆ ಬರ್ದವ್ರದ್ದು 1 ಪೌಂಡ್ ಚಿನ್ನ ಸಮೇತ ಇತ್ತು, ಸಂಜೀವ ದಂಡಕೇರಿ ಅವರದ್ದು. ಅದೊಂದು ಅದ್ಭುತ ಅನುಭವ. 7 ದಿವಸದ ನಾಟಕ, ಒಂದೇ ನಾಟಕ, 7 ದಿವಸವು ಬಯ್ಯಮಲ್ಲಿಗೆ. ಅದು ಮರಲಿಕ್ಕೆ ಸಾಧ್ಯವಿಲ್ಲ. ಆಮೇಲೆ ಬೆಂಗಳೂರಿನಲ್ಲಿ ಬಾಸುಮ ಕೊಡಗು ಅವರ ನಿರ್ದೇಶನದಲ್ಲಿ 37 ತಂಡದ ನಾಟಕ ಆಗಿತ್ತು, 37 ರವೀಂದ್ರ ಕಲಾಕ್ಷೇತ್ರದಲ್ಲಿ. ಅಲ್ಲಿಯೂ ನನಗೆ ಸರಣಿಯ ಶ್ರೇಷ್ಠ ಹಾಸ್ಯ ನಟ ನನಗೆ ಸಿಕ್ಕಿದೆ. ಅದೇ ಇದೆಲ್ಲ ನಮ್ದಲ್ಲ, ನಮ್ದು ಸಮಯ ಮತ್ತು ಪರಿಶ್ರಮ ಮಾತ್ರ. ಇದೆಲ್ಲರದ ಆಶೀರ್ವಾದ. ಅದು ಆಶೀರ್ವಾದ ಇಲ್ಲದೆ ನಮ್ಗೆ ಮುಂದೆ ಹೋಗ್ಲಿಕ್ಕೆ ಆಗುದಿಲ್ಲ. ಈಗ ನನ್ನ ಹತ್ರ ಎಷ್ಟೇ ಇದ್ರೂ ಕೂಡ ನನಗೆ ವೇದಿಕೆ ಸಿಗದಿದ್ರೆ, ನನಗೆ ಪಾತ್ರ ಸಿಗದಿದ್ರೆ, ನನಗೆ ಒಳ್ಳೆ ನಿರ್ದೇಶಕ ಸಿಗದಿದ್ರೆ, ನನಗೆ ಆ ಸಪೋರ್ಟ್ ಇಲ್ಲ ಅಂತಾದ್ರೆ ಪಾತ್ರವನ್ನು ಬಿಂಬಿಸ್ಲಿಕ್ಕೆ ಆಗುದಿಲ್ಲ. ಒಬ್ಬರಿಂದ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಅದು ಒಬ್ಬರು ಮಾಡೋದಂತ ಏಕಪಾತ್ರ ಅಭಿನಯ ಆದ್ರೆ ಮಾತ್ರ, ಅಥವಾ ಏಕ ವ್ಯಕ್ತಿ ಆದ್ರೆ ಮಾತ್ರ. ಯಾವುದೇ ಪಾತ್ರ ಸಿಗಬೇಕಾದ್ರೆ ಅಷ್ಟೂ ಕಲಾವಿದರು ನಮಗೆ ಸಪೋರ್ಟ್ ಇರ್ಲಿಕ್ಕೆ ಕಾರಣ ಆಗ್ತದೆ. ಖುಷಿ ಉಂಟು ಜೀವನದಲ್ಲಿ, ನಾಟಕ ರಂಗದಲ್ಲಿ ಮಾಡಿದ್ದು ನಿಜವಾಗಿ ಮನಸ್ಸು ಖುಷಿ ಉಂಟು. ಹಾಗಾಗಿ ದೇವರು ಕೊಟ್ಟನ ಏನೋ ಗೊತ್ತಿಲ್ಲ, ಇಲ್ಲಿವರೆದು ಆಗಿದೆ. ಈಗ ಕಾಂತಾರ 1ನಲ್ಲಿ ಆಗಿದೆ, ಕಾಂತಾರ ಚಾಪ್ಟರ್ 1ನಲ್ಲಿ ಕೂಡ ರಿಷಬ್ ಸರ್ ಕರೆದು ಪಾತ್ರ ಕೊಟ್ಟು ನಮ್ಮನ್ನು ಅದೇನು ಹೇಳ್ತಾರಲ್ಲ, ಮಕ್ಕಳಾಗಿ ನೋಡಿ ನಮಗೆ ಒಳ್ಳೆ ಊಟ ಗೀಟ ಎಲ್ಲ ಕೊಟ್ಟು, ಒಳ್ಳೆ ನಮಗೆ ರೂಮ್ ಕೊಟ್ಟು ಮಲಗಲಿಕ್ಕೆ. ಪಾತ್ರವನ್ನು ನಾನು ಮಾಡಿದ್ದಲ್ಲ, ಖಂಡಿತ ಹೇಳ್ತೇನೆ. ಈಗ ಎಷ್ಟೋ ಜನ ಎಣಿಸ್ತಾರೆ, ರಿಷಬ್ ಸರ್ ಅಷ್ಟು ದೊಡ್ಡ ಆಕ್ಟರ್, ಅಷ್ಟು ಹೆಸರೆಲ್ಲ ಗಳಿಸಿದ್ದಾರೆ, ಅವರು ನಾರ್ಮಲ್ ಈಗ ಸಾಧಾರಣ ಸೈಡ್ ಆಕ್ಟರ್ ಅವರೊಟ್ಟಿಗೆಲ್ಲ ಹೇಗಿರ್ತಾರೆ ಸರ್? ನಿಮ್ಮೊಟ್ಟಿಗೆಲ್ಲ ಹೇಗಿದ್ರು ಅವರು ಅಂತ? ಅಲ್ಲ, ಅವ್ರಿಗೆ ಆ ಭಾವನೆ ಇಲ್ಲಲ್ಲ. ಸೈಡ್ ಆಕ್ಟರ್, ಜೂನಿಯರ್ ಆಕ್ಟರ್, ಅದು ಆ ಭಾವನೆ ಇಲ್ಲ. ನಾನು ಅದನ್ನೇ ಹೇಳಿದ ಹಾಗೆ, ಅವರಲ್ಲಿ ಆ ಥರ ಉಚ್ಚಮಟ್ಟವಾದಂಥ ಹೃದಯ ಇರಲಿಕ್ಕೆ ಹೋಗಿ ನಮ್ಮಂಥವ್ರಿಗೆ ಆ ಕಾಂತಾರ ಅಂತ ಲೆಜೆಂಡ್ ಫಿಲ್ಮಲ್ಲಿ ಆಕ್ಟ್ ಮಾಡ್ಲಿಕ್ಕೆ ಆಯ್ತು. ಇಲ್ಲಿ ನಮ್ಮನೇಲಿ ಯಾರು ಕರೀತಾರೆ? ಸಾಧ್ಯವೇ ಇಲ್ಲ. ನಮ್ಮ ಹತ್ರ ಅಂತ ಕರೆಯುವಂತ ನಮ್ಮ ಹತ್ರ ಏನುಂಟು, ರಂಗಭೂಮಿದ ಅನುಭವ ಉಂಟು, ಒಪ್ತೇನೆ ನಾನು, ಅಲ್ಲ ಅಂತ ಹೇಳುದಲ್ಲ. ಅದು ಅವ್ರಿಗೆ ಗೊತ್ತಾಗಬೇಕಲ್ಲ. ಹಾಗೆ ಅದನ್ನೆಲ್ಲ ಹುಡುಕಿ ನಮ್ಮನ್ನು ಕರೆದವ್ರು ನಮ್ಮ ಪಾತ್ರ ಮಾಡಿಸಿದೆ ಅಂತ ಹೇಳಿದ್ರೆ, ಅವರು ಹೃದಯ ಶ್ರೀಮಂತಿಗೆ ತುಂಬಾ ಎತ್ತರದಲ್ಲಿ ಇದ್ದಾರೆ ಅವರು. ನನ್ಗೆ ಈಗಲೂ ಒಂದು ಖುಷಿ, ನನಗೆ ಅವ್ರ ಹತ್ರ ಫೋನಲ್ಲಿ ಮಾತಾಡೋದಕ್ಕಿಂತ ನಂಗೆ ಅವ್ರು ಎದುರು ಸಿಕ್ಕಿದ್ರು ಅಂತ ಖುಷಿ. ಯಾವುದೋ ಒಂದು ಪಾಸಿಟಿವ್ ಎನರ್ಜಿ ನಮ್ಗೆ ಎದುರು ಬಂದಾಗೆ. ಅದು ಅದನ್ನೇ ಹೇಳಿದ್ ನಾನು, ನಾವು ಇನ್ನೊಬ್ಬರನ್ನ ನೋಡಿ ಕಲಿಯುವಂಥದ್ದು, ಕೇಳಿ ಕಲಿಯುವಂಥದ್ದು, ನೋಡಿ ಕಲಿಯುವಂಥದ್ದು ತುಂಬಾ ಉಂಟು. ಅದು ಕಲ್ತು ಆಯ್ತು ಅಂತ ಇಲ್ಲ. ನನ್ಗೆ ಹೀಗೆ ಅನಿಸ್ತಾ ಉಂಟು, ಒಂದು 20 ವರ್ಷ ಹಿಂದೆ ಸಿಗಬೇಕಿತ್ತು ಕಾಂತಾರದಲ್ಲಿ ಅಂತ. ಅಲ್ಲ, ನಮ್ಮ ಭಾವನೆ. ಆದ್ರೂ ತೊಂದರೆ ಇಲ್ಲ, ಈಗಲೂ ಅದರ ಹತ್ರ ಪಟ್ಟು ಖುಷಿ ಉಂಟು. ನಾವು ಮಾಡಿದಕ್ಕೆ ನಮಗೆ ಬಂದಂತ ಆಶೀರ್ವಾದಕ್ಕೆ ನಮಗೆ ತುಂಬಾ ಖುಷಿ ಉಂಟು. ಮತ್ತೆ ನನ್ನ ಪ್ರಕಾರದಲ್ಲಿ ಯಾರೇ ಇರಲಿ, ಯಾವ ಕಲಾವಿದನೇ ಇರಲಿ, ಎಲ್ರಿಗೂ ಅವಕಾಶ ಈ ಯೂನಿವರ್ಸ್ ದೇವರು ಖಂಡಿತ ಕೊಡ್ತಾನೆ. ನಾವು ಪ್ರಯತ್ನಶೀಲರಾಗಿರ್ಬೇಕು, ನಾವು ಯಾವಾಗಲೂ ಆಕ್ಟಿವ್ ಆಗಿರ್ಬೇಕು. ಕೊಟ್ಟ ಪಾತ್ರವನ್ನು ಅಚ್ಚುಕಟ್ಟಾಗಿ ನಾವು ಶ್ರದ್ಧೆಯಿಂದ ಮಾಡಿದ್ರೆ ಅದು ದಿನದಿಂದ ದಿನಕ್ಕೆ ಇಂಪ್ರೂವ್ಮೆಂಟ್ ಆಗ್ತದೆ. ನಾವು ಪಾತ್ರವನ್ನು ತುಂಬಾ ಪ್ರೀತಿ ಮಾಡಬೇಕು, ಅದು ಯಾವುದೇ ಇರ್ಬೋದು, ಪ್ರೀತಿಯಿಂದ ಮಾಡಬೇಕು. ಆಗ ನಮ್ಗೆ ಒಂದಲ್ಲ ಒಂದು ದಿವಸ ನಮಗೆ ನಾವು ಮಾಡಿದ ಶ್ರಮಕ್ಕೆ ನಮಗೆ ದೇವರು ಫಲ ಕೊಡ್ತದೆ. ಮತ್ತೆ ನೀವಿದು ಕಾಂತಾರ ಶೂಟಿಂಗ್ ಅಲ್ಲಿ ನಿಮ್ಮ ಅನುಭವ ಹೇಗಿತ್ತು ಸರ್? ಅಂದ್ರೆ ಅದು ಫಿಲ್ಮ್ ಎಲ್ಲ ಆಗುವಾಗ ವಾತಾವರಣ ಇರ್ಬೋದು, ಅದ್ರೆಲ್ಲ ಅನುಭವ ಹೇಳಿ ಸರ್ ನಮ್ಗೆ. ಅಲ್ಲ, ಅದೊಂಥರ ಜಾತ್ರೆ, ಅದು ದಿನ ಜಾತ್ರೆ ಅಂತ ಹೇಳ್ತಾರಲ್ವ, ನಮ್ಗೆ ಒಂಥರ ದಿನ ಜಾತ್ರೆ, ನಮ್ಗೆ ಒಂಥರ ಎಂಜಾಯ್ಮೆಂಟ್. ಅದು ತುಂಬಾ ಖುಷಿ ಕೊಟ್ಟಂತ ವಿಷಯ. 1.5 ವರ್ಷ ತುಂಬಾ ಖುಷಿ ಕೊಟ್ಟಿದೆ ಅದು. ಕಾಂತಾರ ಅಂತ ಹೇಳಿದ್ರೆ ಅದೇ ಶಬ್ದ ಇಲ್ಲ ಅದಕ್ಕೆ. ನಾನು ಏನೂ ಅಲ್ಲ, ನನಗೆ ಅದ್ರ ಬಗ್ಗೆ ಏನೂ ಅನುಭವ ಇಲ್ಲ. ಆದ್ರೆ ಅನುಭವಿಸಿ ತುಂಬಾ ಖುಷಿ ಉಂಟು. ಆ ಸೆಟ್ ಇರ್ಬೋದು, ಆ ಲೊಕೇಶನ್ ಇರ್ಬೋದು, ಅಲ್ಲಿ ಬಂದಂತ ಕಲಾವಿದರು ಇರ್ಬೋದು, ಲೆಜೆಂಡ್ ಕಲಾವಿದರು ಇರ್ಬೋದು,
ಎಲ್ಲರೂ ಕೂಡ ನಾವು ಜೂನಿಯರ್ ಆರ್ಟಿಸ್ಟ್ ಆಗಿದ್ರು ಅಥವಾ ನಾವು ಆರ್ಟಿಸ್ಟ್ ಆಗಿದ್ರು ನಮಗೆ ಬೆನ್ನು ತಟ್ಟಿ ನಮಗೆ ಆಶೀರ್ವಾದ ಮಾಡಿದ್ದಾರೆ. ಹೌದು. ಹಾಗಾಗಿ ಇವರಿಗೆ ನಾವು ಇವತ್ತಿಗೆ ನಾವು ಕಾಂತಾರ ಆದ್ಮೇಲೆ ನಾನು 10 ವರ್ಷ ಹುಡುಗ ಅದೇ. ಜಾಸ್ತಿ ಹೇಳ್ಬೇಕಂತಾದ್ರೆ ಕಾಂತಾರ ಆದ್ಮೇಲೆ ನಾನು 10 ವರ್ಷ ಸಣ್ಣವನಾಗಿದ್ದೇನೆ. ಅಷ್ಟು ಖುಷಿ ಉಂಟು. ಏನೋ ಒಂದು ಕೋಟಿ ಲಾಟ್ರಿ ಇದ್ದಾಗೆ. ಅಷ್ಟು ಖುಷಿ ಉಂಟು. ಯಾಕಂದ್ರೆ ನಮ್ಗೆ ದೇವರು ಅನುಗ್ರಹ ಮಾಡಿ ಅಂತ ರಿಷಬ್ ಸರ ತಲೆಯಲ್ಲಿ ಕೂತು ನಮ್ಮನ್ನು ಕರೆಸಿ ಪಾತ್ರ ಮಾಡಿಸಿದೆ ಅಂತೇಳಿ ಇದು ಖುಷಿ ಅಲ್ವಾ? ಇದು ಎಲ್ಲಿಯೂ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ನೋಡಿ, ಆರೋಗ್ಯ ಮತ್ತೆ ಆಯುಷು ಈ ಎರಡನೇ ಎಲ್ಲಿಯೂ ಸಿಗುದಿಲ್ಲ, ಯಾವ ಅಂಗಡಿಯಲ್ಲೂ ಸಿಗುದಿಲ್ಲ. ನನ್ನ ಹತ್ರ 100 ಕೋಟಿ ಯಾರು ಸಿಗುದಿಲ್ಲ. ಸಿಗ್ತದಾ? ಇಲ್ಲ. ಅದನ್ನು ನಾವೇ ಸಂಪಾದನೆ ಮಾಡಬೇಕು. ಅದು ಸಂಪಾದನೆ ಮಾಡಬೇಕು ಅಂತಾದ್ರೆ ನಮ್ಮಲ್ಲಿ ಒಳ್ಳೆತನ ಇರಬೇಕು, ನಮ್ಮಲ್ಲಿ ಒಳ್ಳೆ ಗುಣ ಇರಬೇಕು, ಆರೋಗ್ಯಕರವಾದಂಥ ನಡವಳಿಕೆ ಇರಬೇಕು. ನಾವು ಎಲ್ರಿಗೂ ಒಳ್ಳೆಯದನ್ನು ಹಾರೈಸಿದ್ರೆ ನಮ್ಮ ಕೆಲಸವನ್ನು ದೇವರೇ ಸರಿಯಾಗಿ ಅಚ್ಚುಕಟ್ಟಾಗಿ ನಿರ್ಮಲವಾದ ಮನಸ್ಸಿನ ನಾವು ಮಾಡಿದ್ರೆ ನಮಗೆ ಖಂಡಿತ ಈ ಯೂನಿವರ್ಸ್ ಅಂತ ಹೇಳ್ತೀರಾ, ದೇವರು ಅಂತ ಹೇಳ್ತೀರಾ, ತಂದೆ ತಾಯಿ ಅಂತ ಹೇಳ್ತೀರಾ, ಒಂದಲ್ಲ ಒಂದು ದಿವಸ ನಮಗೆ ಅದೊಂದು ಉತ್ತುಂಗ ಶಿಖರಕ್ಕೆ ನಮ್ಮನ್ನ ಕರ್ಕೊಂಡು ಹೋಗ್ತದೆ. ಅದಕ್ಕೆ ಸಾಕ್ಷಿ ನಾನಿದ್ದೇನೆ. ನಾವು ಎಷ್ಟೇ ಎತ್ತರಕ್ಕೆ ಹೋದ್ರೂ ಕೂಡ ನಾವು ಸರಳವಾಗಿರುವಂಥದ್ದು ಯಾವತ್ತೂ ಒಳ್ಳೆಯದು. ಅದು ಇರ್ತದೆ, ಅದು ಎಲ್ಲಿ ಹೋಗುವುದಿಲ್ಲ. ಅದನ್ನು ಯಾರಿಗೂ ಇಂತ ಮಾಡ್ಲಿಕ್ಕೆ ಆಗೋದು. ನಮ್ಮ ಹತ್ರ ಇರ್ತದೆ. ಅದು ಕೊಟ್ಟವರನ್ನು ಎಲ್ಲರನ್ನು ನಾವು ಸ್ಮರಿಸ್ತಾ ಇರಬೇಕು. ಸರ್, ಈ ಫಿಲ್ಮ್ ಅಲ್ಲಿ ನಿಮ್ಮೊಟ್ಟಿಗೆ ಈಗ ರಾಕೇಶ್ ಅಣ್ಣ ಅವರು ಆಕ್ಟ್ ಮಾಡಿದ್ದಾರೆ, ಅವ್ರ ಬಗ್ಗೆ ಹೇಳಿ ಸರ್. ಅವ್ರು ನಿಮ್ಮೊಟ್ಟಿಗೆಲ್ಲ ಹೇಗೆ ಇದ್ರು ರಾಕೇಶ್ ಅಣ್ಣ ಅವರು? ಆ ಕ್ವಶನ್ಗೆ ಉತ್ತರ ಕೊಡೋಕ್ಕೆ ನಾನು ಸಾಧ್ಯ ಇಲ್ಲ. ಯಾಕಂದ್ರೆ ಒಂದು 4-5 ದಿವಸ ನಾನು ತುಂಬಾ ಹತ್ತಿರದಲ್ಲಿ ನೋಡಿದ್ದೇನೆ. ನಾನು ಸಟ್ಟಲ್ಲಿ ಒಳ್ಳೆ ಹುಡುಗ ಅವನು. ಅದರ ಬಗ್ಗೆ ನೀವು ಕ್ವಶನ್ ಹೇಳಿದ್ರೆ ಉತ್ತರ ಕೊಡುವಂತ ಶಕ್ತಿ ನನ್ನ ಹತ್ರ ಇಲ್ಲ. ಯಾಕೆ ಹೇಳಿದ್ರೆ ಅದೇನೋ ಹೇಳ್ತಾರಲ್ವಾ, ನಾನು ಹೋಗಿದ್ದೆ ಅಲ್ಲಿಗೆ ಕಲ್ಯಾಣಪುರಕ್ಕೆ ಹೋಗಿದ್ದೆ ನಾನು. ಒಳ್ಳೆ ಹುಡುಗ, ನೀವು ನೋಡಿದ್ರಲ್ಲ ಪರ್ದೆಯಲ್ಲಿ ಅದ್ಭುತವಾಗಿ ಅಭಿನಯಿಸಿದ್ದಾನೆ. ಅದೇನು ಹೇಳುದು ಅಂಥದ್ದು ಯಾರಿಗೂ ಬರಬಾರ್ದು ಅಂತ ನಾನು ದೇವರ ಹತ್ರ ಪ್ರಾರ್ಥನೆ ಅಷ್ಟೇ. ಹಾಗೆ ನಾವೆಂತ ಹೇಳಲಿಕ್ಕಿಲ್ಲಲ್ಲ. ನಾವು ಇಲ್ಲಿ ಬರುವಾಗಲೇ ಎಷ್ಟು ವರ್ಷ, ಎಷ್ಟು ದಿವಸ, ಎಷ್ಟು ಗಳಿಗೆ ಅಂತ ಅದನ್ನು ಲೀಸ್ಟ್ ಆಗಿ ನಾವು ಇಲ್ಲಿ ಬರುವುದು. ಒಂದು ನಿಮಿಷ ಕೂಡ ಹೆಚ್ಚು ಹೊತ್ತು ನಿಲ್ಲಿಕ್ಕೆ ಆಗುದಿಲ್ಲ. ಒಂದು ವೇಳೆ ನಾವು ಅದಕ್ಕಿಂತ ಜಾಸ್ತಿ ನಾವು ನಿಲ್ತೇವೆ ಅಂತ ಆದ್ರೆ ನಮ್ಮ ಹಿಂದಿಂದ ಯಾವುದೋ ಶಕ್ತಿ ಉಂಟು ಅಂತಲೇ ಲೆಕ್ಕ. ಅದನ್ನು ನಿಲ್ಸಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಹೇಳುದಲ್ವಾ, ನಾವು ಇದ್ದಷ್ಟು ದಿವಸ ಒಳ್ಳೆಯದನ್ನು ಮಾಡಬೇಕು, ಇದ್ದಷ್ಟು ದಿವಸ ನಾವು ಇನ್ನೊಬ್ಬರಿಗೆ ಒಳ್ಳೆಯದನ್ನು ಹಾರೈಸಬೇಕು, ಇದ್ದಷ್ಟು ದಿವಸ ನಾವು ಆರೋಗ್ಯಕರವಾಗಿ ನಾವು ಮಾಡುವಂತ ಕೆಲಸವನ್ನು ಶ್ರದ್ಧೆಯಲ್ಲಿ ಮಾಡಬೇಕು. ಅದರ ಹಿಂದೆ ಬರ್ತಾ ಇರ್ತದೆ ಯಶಸ್ಸು. ಏನ್ ಹೇಳ್ತೇನೆ ನೀವು? ಈಗ ನೋಡಿ, ನೀವು ನನ್ನ ಎದುರು ಕುತ್ಕೊಂಡು ಮಾತಾಡ್ತಾ ಇದ್ದೀರಿ ಅಲ್ವಾ? ನೀವು ಭರವಸೆ ಇರುವಾಗ ನೀವು ಎಲ್ಲೇ ಇರ್ತೀರಿ ನೀವು. ನಿಮ್ಗೆ ನಗು ಬರ್ಬೋದು. ನಾವು ಮಾಡೋ ಕೆಲಸವನ್ನು ನಾವು ಶ್ರದ್ಧೆಯಲ್ಲಿ ಮಾಡಬೇಕು. ನಾವು ಯಾರಿಗೂ ಹಾಳು ಬಯಸಬಾರ್ದು. ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ನಾವು ದಿವಸ ಹೇಳ್ತಾ ಇರ್ಬೇಕು. ಅದ್ರೊಟ್ಟಿಗೆ ನಾವು ದಿವಸ ಬೆಳಿತಾ ಇರ್ತೇವೆ. ರಂಗಭೂಮಿ ಅಂದ್ರೆ ಹಾಗೆ. ರಂಗಭೂಮಿ ಅಂತ ಹೇಳಿದ್ರೆ ಅದು ದೇವರದ್ದು ಪೀಠ. ಅದರಲ್ಲಿ ನಮ್ಮನ್ನು ಕುಣಿಸ್ತಾನೆ ಅಂತ ಹೇಳಿದ್ರೆ ಅದು ಮನುಷ್ಯ ಕುಣಿಸೋದು ಅಲ್ಲ, ಅದು ದೈವತ್ಯತೆ ಆಗ್ತದೆ. ಮತ್ತೆ ಈಗ ಕಾಂತಾರದ ಚಾಪ್ಟರ್ 1 ಚಾಪ್ಟರ್ 2 ಅಂದ್ರೆ ಈಗ ಬಂದ ಚಾಪ್ಟರ್ 1 ಅಲ್ಲ ಸರ್, ಇದೆರಡರ ನಿಮ್ಮ ಅನುಭವ ಹೇಗೆ? ಅಂದ್ರೆ ಚಾಪ್ಟರ್ 1 ನಲ್ಲಿ ಮತ್ತೆ ಇದರಲ್ಲಿ ಡಿಫ್ರೆನ್ಸ್ ಎಂತ ಸರ್? ಇಲ್ಲ, ಅಷ್ಟು ಜ್ಞಾನ ನನಗಿಲ್ಲ. ನಾನು ಆಗ್ಲೇ ಹೇಳಿದಲ್ವಾ, ನನಗೆ ಸಿನಿಮಾ ಬಗ್ಗೆ ಏನು ಗೊತ್ತಿಲ್ಲ. ನನಗೇನು ಪಾತ್ರ ಕೊಟ್ಟಿದ್ದಾರೆ ಅದನ್ನು ರಿಷಬ್ ಸರ್ ಹೀಗೆ ಮಾಡ್ಬೇಕಂತ ಹೇಳಿದ್ದಾರೆ, ಅದನ್ನು ನಾನು ಮಾಡಿದ್ದೇನೆ. ಅದು ಅವರಿಗೆ ಖುಷಿ ಆದ್ರೆ, ಜನರಿಗೆ ಖುಷಿ ಆದ್ರೆ ನಮಗೆ ತುಂಬಾ ಖುಷಿ. ನಾವು ಇಷ್ಟು ವರ್ಷ ರಂಗಭೂಮಿಯಲ್ಲಿ ನಾವು ಕೆಲಸ ಮಾಡಿದ್ದಕ್ಕೆ ಸಾರ್ಥಕತೆಯನ್ನು ನಾವು ಪಡೀಲಿಕ್ಕೆ ಸಾಧ್ಯತೆ ಉಂಟು. ನಾನು ಇಷ್ಟೇ ಹೇಳೋದು. ನಾನು ಇವತ್ತಿಗೂ ನಾಟಕದಲ್ಲಿ ಪಾತ್ರ ಮಾಡ್ತೇನೆ. ನನಗೆ ತುಂಬಾ ಖುಷಿ. ನಾಟಕದಲ್ಲಿ ಪಾತ್ರ ಮಾಡೋದಂದ್ರೆ ತುಂಬಾ ಖುಷಿ ಇವತ್ತಿಗೂ. ಅದೊಂಥರ ಏನು ಹೇಳ್ತಾರಲ್ವ ಆ ಥರ. ಅದರಿಂದ ಗೊತ್ತಿಲ್ಲ ಮುಂದೆ ಏನು ಅಂತ ಗೊತ್ತಿಲ್ಲ. ಯಾಕಂದ್ರೆ ಎರಡರಲ್ಲೂ ಮಾಡಿದ್ದೇನೆ ನಾನು. ಮುಂದೆ ಏನು ಅಂತ ದೇವರಿಗೆ ಬಿಟ್ಟದ್ದು. ಅಂತೂ ತುಂಬಾ ಆಸೆ ಉಂಟು. ಯಾಕಂದ್ರೆ ನಾಟಕ ರಂಗದಲ್ಲಿ ಎಲ್ಲ ಪಾತ್ರ ನಾನು ಮಾಡಿದ್ದೇನೆ. ಒಂದು ಕಾಲದಲ್ಲಿ ಒಂದು ಗುರ್ಕರ್ನ ಹೆಂಡತಿ ಪಾತ್ರ, ಹುಡುಗಿ ಪಾತ್ರವನ್ನು ಮಾಡಿದ್ದೇನೆ ನಾನು. ಅನಿವಾರ್ಯವಾಗಿ ಮಾಡಲೇಬೇಕಾಯ್ತು. ಹೌದು. ಫಸ್ಟ್ ನನಗೆ ಬೆಸ್ಟ್ ಕಾಮಿಡಿ ಸಿಕ್ಕಿದ್ದು ಮುದ್ರಾಡಿಯಲ್ಲಿ. ಹೌದು, ನಮ್ಮ ತುಳುವೇರು ಮುದ್ರಾಡಿಯಲ್ಲಿ ಬೆಸ್ಟ್ ಕಾಮಿಡಿ ಸಿಕ್ಕಿದ್ದು. ಅಲ್ಲಿ ನಾವೊಂದು ಸುಮಾರು ವರ್ಷ ಅಲ್ಲಿ ನಾವು ಸ್ಪರ್ಧಾ ನಾಟಕ ನಾವು ಹೋಗ್ತಾ ಇರ್ತೇವೆ. ಹಾಗೆ ನಾವು ತುಂಬ ಹೋಗಿದೆ. ಬೆಂಗಳೂರು ಇರ್ಬೋದು, ಮೈಸೂರು ಇರ್ಬೋದು, ಈ ಕಡೆ ದಾವಣಗೆರೆ, ಚಿತ್ರದುರ್ಗ, ದಾಂಡೇಲಿ. ಒಂದು ನಾಟಕ ಬಹುಶಃ ಎರುಮೆಯಿಂದ ಇರ್ಬೋದು, ಅದು ದಾಂಡೇಲಿ. ಒಂದೇ ನಾಟಕವನ್ನು ಕನ್ನಡ ಮತ್ತು ತುಳುವನ್ನು ಅರ್ಧ ಗಂಟೆ ಗ್ಯಾಪಲ್ಲಿ ನಾವು ಮಾಡಿದ್ದೇವೆ. ಹೌದು, ಫಸ್ಟ್ ತುಳು ಮಾಡಿ ನೆಕ್ಸ್ಟ್ ಕನ್ನಡ ನಾಟಕವನ್ನು ಅದೇ ಕಲಾವಿದರು ಮಾಡಿದ್ದಾರೆ. ಅದೆಲ್ಲ ದೇವರದ್ದು. ನಾವೆಂತ
ಮಾಡ್ಲಿಕ್ಕಿಲ್ಲ. ಅದೇ ಹೇಳಿದ ನಮ್ಮ ಹತ್ರ ಏನು ಮಾಡಿಸ್ಬೇಕು, ಏನು ಆಗ್ಬೇಕಂತಿರೋದು ನಮ್ಮಿಂದ ಇಲ್ಲ, ನಮ್ಮಿಂದ ಏನಿಲ್ಲ, ಅದು ಅವ್ರು ಮಾಡಿಸ್ಕೊಳ್ತಾರೆ. ನಾವು ಹೋಗ್ತಾ ಇರ್ಬೇಕಷ್ಟೇ, ನಮ್ಮ ಸಮಯವನ್ನು ಕೊಡೋದು ಅಲ್ವಾ. ನಾವು ಕೊಡೋದೇನು ಸಮಯ ಮಾತ್ರ, ಮತ್ತೆ ಎಲ್ಲ ನಮಗೆ ಸಮಯ ಕೊಡ್ತಾರೆ ಅಲ್ವಾ. ಅದೇ ತುಂಬಾ ಆಸೆ ಉಂಟು, ಎಲ್ಲ ಪಾತ್ರವನ್ನು ಮಾಡಬೇಕಂತ ಉಂಟು. ಅದು ಏನು ಗೊತ್ತಿಲ್ಲ, ದೇವರು ಕೊಟ್ರೆ ಯೂನಿವರ್ಸ್ ಅನುಗ್ರಹ ಮಾಡಿದ್ರೆ ತುಂಬಾ ಆಸೆ ಉಂಟು ಪಾತ್ರಗಳು ಮಾಡ್ಬೇಕಂತ ಹೇಳಿ. ಸರ್ ಈಗ ನೀವು ಪ್ರೆಸೆಂಟ್ ಆಗಿ ಯಾವ ಫಿಲ್ಮ್ ಅಲ್ಲಿ ಈಗ ಆಕ್ಟ್ ಎಂತಾದ್ರು ಮಾಡ್ತಿದ್ದೀರಿ ಸರ್? ಈಗ ಶೈನ್ ಶೆಟ್ಟಿ ಅವರ ಶಂಕರಾಭರಣ ಅಂತ ಸಿನಿಮಾ ಆಗ್ತಾ ಇದೆ, ಕಮರ್ಷಿಯಲ್. ಅದು ಬಹುಶಃ ಅದರಲ್ಲಿ ನನ್ನ ಕರೆದಿದ್ದಾರೆ, ಅದರಲ್ಲೂ ಒಂದು ಸಣ್ಣ ಪಾತ್ರ ಮಾಡ್ತಾ ಇದ್ದೇನೆ. ಅದು ಹೇಳಿದಲ್ಲ, ಅದೇ ಹೊಸ ಅಭಿಮಾನಿಗಳ ಆಶೀರ್ವಾದದಿಂದ ನಾವೆಂತ ಹೇಳಲಿಕ್ಕಿಲ್ಲ, ಪಾತ್ರ ಮಾಡಿ ಬಂದಿದ್ದೇನೆ ನಾನು. ಮುಂದೆ ಏನು ಅಂತ ಗೊತ್ತಿಲ್ಲ, ಹೇಗೆ ಅಂತ ಗೊತ್ತಿಲ್ಲ, ಹೇಗೆ ಕರ್ಕೊಂಡು ಹೋಗ್ತದೆ ಹಾಗೆ ಹೋಗ್ತಾ ಇರೋದು. ನಮ್ಗೆ ತುಂಬಾ ಆಸೆ ಇರ್ಬೋದು ಅಲ್ವಾ, ನಮ್ಮ ಆಸೆಗೆ ಕೊನೆ ಇಲ್ಲ. ಅದರೊಟ್ಟಿಗೆ ಬೇರೆ ಒಂದು ಇರ್ತದಲ್ವಾ, ಅದು ಹೇಗೆ ದಾರಿ ತೋರಿಸ್ತದೆ, ಅದು ಬೆಳಕು ತೋರಿಸ್ತದೆ, ಅದರಿಂದ ಹೋಗ್ತಾ ಇರೋದು ಅಷ್ಟೇ. ಹಾಗಾಗಿ ಮುಂದೆ ಏನಂತ ಗೊತ್ತಿಲ್ಲ. ಅಂತೂ ನಾನು ಎಲ್ಲದಕ್ಕೂ ರೆಡಿಯಾಗಿದ್ದೇನೆ, ಯಾವ ಪಾತ್ರ ಮಾಡೋದಕ್ಕೂ ನಾನು ಸಿದ್ಧನಾಗಿದ್ದೇನೆ. ಯಾಕಂದ್ರೆ ಕಲಾವಿದನಿಗೆ ಇಂಥದೇ ಪಾತ್ರ ಆಗಬೇಕು, ಇಂಥದೇ ಪಾತ್ರ ಆಗಬೇಕು ಅಂತಿಲ್ಲ, ಯಾವ ಪಾತ್ರ. ಯಾಕಂದ್ರೆ ಎಲ್ಲವೂ ಅನುಭವ ಬೇಕಲ್ಲ. ನಾನು ನಾಟಕ ರಂಗದಲ್ಲಿ ಎಲ್ಲ ಪಾತ್ರವೂ ಮಾಡಿದ್ದೇನೆ, ಮಾತಿಲ್ಲದ ಪಾತ್ರ, ನಿತ್ಯ ಪಾತ್ರ ಮಾಡಿದ್ದೇನೆ, ಪೋಷಕ ನಟನಾಗಿ ಮಾಡಿದ್ದೇನೆ, ನಾನು ವಿಲನ್ ಆಗಿ ಮಾಡಿದ್ದೇನೆ, ನಾನು ಹೀರೋ ಆಗಿ ಮಾಡಿದ್ದೇನೆ, ನಾನು ಹುಡುಗಿ ಪಾತ್ರ ಮಾಡಿದ್ದೇನೆ, ನಾನು ನಿರ್ದೇಶನ ಮಾಡಿದ್ದೇನೆ. ಅದೆಂತ ಮಾಡಿದ್ರು ಕೂಡ ಅದು ಆವತ್ತಿಗೆ ಮಾತ್ರ. ಯಾಕಂದ್ರೆ ಈಗಿನ ಕಾಲದಲ್ಲಿ ದಿನ ಎಲ್ಲವೂ ಬದಲಾವಣೆ ಆಗ್ತಿರುವಂಥ ಕಾಲದಲ್ಲಿ ನಾವು ಜನರಿಗೆ ಮನಸ್ಸಿಗೆ ಖುಷಿ ಆಗುವಂಥ ವಿಷಯಗಳನ್ನು ಕೊಡಬೇಕು ಅಲ್ವಾ. ತುಂಬಾ ಸ್ಪರ್ಧೆಯ ನಾವು ಕಾಲದಲ್ಲಿ ಇದ್ದೇವೆ ಈಗ, ಆದ್ರಿಂದ ಗೊತ್ತಿಲ್ಲ, ಕಾಲವನ್ನು ಕಾಯ್ತಿದ್ದೇವೆ ನಾವು ಸಹ. ಸರ್ ಕಾಂತಾರ ಈಗ 1 ಅಲ್ಲಿ ನೀವು ಹೀರೋಯಿನ್ ತಂದೆಯಾಗಿ ಆಕ್ಟ್ ಮಾಡಿದ್ರಿ, ಮತ್ತೆ ಈಗ ಮೊನ್ನೆ ರಿಲೀಸ್ ಆದ ಇದರಲ್ಲಿ ಟೈಮ್ ಪಾಸ್ ಹಾಗೆ ಆಕ್ಟ್ ಮಾಡಿದ್ದೀರಾ ಸರ್. ಇದೆರಡು ಕ್ಯಾರೆಕ್ಟರ್ ಅಲ್ಲಿ ನಿಮ್ಮ ಅನುಭವ ಎಂತ, ನೀವು ಎಂತ ಹೇಳ್ತೀರಿ ಸರ್ ಅದ್ರ ಬಗ್ಗೆ? ಕಲಾವಿದನಿಗೆ ಬೇಕಾದ ಇದು ಯಾವುದು, ಪಾತ್ರಗಳು ಚೇಂಜ್ ಆದಾಗ, ಪಾತ್ರಗಳು ಬೇರೆ ಬೇರೆ ಸಿಕ್ಕಿದಾಗ ಖುಷಿ ಆಗ್ತದೆ ನೋಡಿ. ಅದರಲ್ಲಿ ನಾನು ಹೀರೋಯಿನ್ ಅಪ್ಪ ಪಾತ್ರ ಮಾಡಿದ್ದು, ಇದರಲ್ಲಿ ಗೊತ್ತಿದ್ದವರಿಗೆ ಮಾತ್ರ ಪರಿಚಯ ಆಗೋದು. ಯಾಕಂದ್ರೆ ಇಷ್ಟು ದಾಡಿ ಬಿಟ್ಟಿದ್ದೇನೆ ನಾನು. ಕ್ಯಾಂಪಜ್ಜ ಅಂತ ನಮ್ಮ ಒಂದು ಕೇರಿಯಲ್ಲಿ ನಾನೊಬ್ಬ ಮದ್ದು ಕೊಡೋದು ಆವತ್ತಿನ ಕಾಲದಲ್ಲಿ, ಕ್ಯಾಂಪಜ್ಜ ಅಂತೇಳಿ. ಆ ಪಾತ್ರ ತುಂಬಾ ಖುಷಿ ಉಂಟು. ಆ ಪಾತ್ರಕ್ಕೂ ಈ ಪಾತ್ರಕ್ಕೂ ತುಂಬಾ ವ್ಯತ್ಯಾಸ ಇರೋದ್ರಿಂದ ಮನಸ್ಸಿಗೂ ತುಂಬಾ ಖುಷಿ ಉಂಟು. ಬೇರೆ ಬೇರೆ ಪಾತ್ರ ಅಲ್ವಾ, ಹಾಗೆ. ಸರ್ ಈಗ ನಿಮ್ಮದು ಆಕ್ಟಿಂಗ್ ಮುಖವನ್ನೆಲ್ಲರೂ ಸಹ ನೋಡಿದ್ದಾರೆ, ಆದ್ರೆ ನಿಮ್ಮ ಪರ್ಸನಲ್ ಲೈಫ್ ಅಲ್ಲಿ ನೀವು ಶೂಟಿಂಗ್ ಇಲ್ಲದ ಟೈಮಲ್ಲಿ ಎಂತ ಮಾಡ್ತೀರಿ ಸರ್? ಶೂಟಿಂಗ್ ಇಲ್ಲ, ಆಕ್ಚುಲಿ ನಮ್ಮ ಕೆಲಸ ಚಿನ್ನದ ಕೆಲಸ, ನಮ್ಮ ತಂದೆ ಮಾಡ್ತಿದ್ದವರು. ನಾವು ಯಾರು ಕಲೀಲಿಲ್ಲ, ಇದು ಶಾಲೆ ಓದ್ದು ಸ್ವಲ್ಪ. ಹೀಗಿರುವಾಗ ನಾನು ಪ್ರಾಯಶಃ ಒಂದು 30-35 ವರ್ಷ ಆಗ್ಬೋದು ಫೋಟೋ ಫ್ರೇಮ್ ವರ್ಕ್ಸ್ ಮಾಡ್ತಾ ಇದ್ದೇನೆ. ಹೌದು, ಶೂಟಿಂಗ್ ಇಲ್ಲದ ಟೈಮಲ್ಲಿ ಒಂದು ಸಣ್ಣ ಅಂಗಡಿ ಉಂಟು, ಅದರಲ್ಲಿ ನನ್ನ ಜೀವನಕ್ಕೆ ಏನಾದ್ರು ಆಗ್ಬೇಕಲ್ಲ, ಅದಕ್ಕೆ ನಾನು ಫೋಟೋ ಫ್ರೇಮ್ ವರ್ಕ್ಸ್ ಮಾಡ್ತಾ ಇದ್ದೇನೆ. ದೇವ್ರದ್ದೇನು ನನಗೆ ಬೇಕಾದ ಕೆಲಸ ಉಂಟು. ನನಗೆ ಶೂಟಿಂಗ್ ಇಲ್ಲದಾಗ ನಾನು ಅಂಗಡಿಯಲ್ಲಿ ಬಂದು ನನ್ನ ವರ್ಕ್ ನಾನು ಮಾಡ್ತೇನೆ. ನಾನು ಅಂತೂ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ, ಏನಾದರೂ ನಂಗೆ ಮಾಡ್ತಾ ಇರ್ಬೇಕು. ಅದು ನಾಟಕ ಇರ್ಬೋದು, ಫಿಲ್ಮ್ ಶೂಟಿಂಗ್ ಇರ್ಬೋದು, ಅಥವಾ ಅಂಗಡಿ ವರ್ಕ್ ಇರ್ಬೋದು, ಏನಾದರೂ ಅದೊಂದು ಖುಷಿ. ಈಗ ಕೂಡ ಎಲ್ಲಾದ್ರೂ ಯಕ್ಷಗಾನ ನಾಟಕ ಎಲ್ಲ ಇದ್ರೆ ಹೋಗ್ತೀರಾ ಸರ್? ಓ, ಅದು ನನ್ನ ಪಂಚಪ್ರಾಣ. ಯಕ್ಷಗಾನ ಎಲ್ಲಾದ್ರೂ ಆದ್ರೆ ನಾವು ಪ್ರಥಮ ಎದುರಿನಲ್ಲಿ ನಾವು ಇದ್ದೇವೆ. ಯಕ್ಷಗಾನ ಇರ್ಬೋದು, ನಾಟಕ ಇರ್ಬೋದು, ಅದು ಯಾವುದೇ ಕಲಾ ಪ್ರಕಾರ ಇರ್ಬೋದು. ನಿಮ್ಮೊಂದು ವಿಷಯ ಗೊತ್ತಿಲ್ಲಲ್ಲ, ನಿಮ್ಗೆ ಮಾತ್ರ ಹೇಳ್ತೇನೆ ಕೇಳಿ. ನಿಮ್ಗೆ ಜೀವನದಲ್ಲಿ ಖುಷಿಯಾಗಿ, ಆರೋಗ್ಯಕರವಾಗಿ, ಸಂತೋಷದಲ್ಲಿ ಸುಖವಾಗಿರ್ಬೇಕು ಅಂತಾದ್ರೆ ಯಾವುದೇ ಕಲಾ ಪ್ರಕಾರವನ್ನು ಬಿಡಬೇಡಿ. ನಿಮ್ಮ ಮನೆ ಹತ್ತಿರ ಯಕ್ಷಗಾನ ಆದ್ರೆ, ಅಥವಾ ನಾಟಕ ಆದ್ರೆ, ಅಥವಾ ಭರತನಾಟ್ಯ ಆದ್ರೆ, ಎಲ್ಲವನ್ನು ನೋಡಿ ಆಸ್ವಾದಿಸಿ. ಯಾಕೆ ಗೊತ್ತುಂಟ, ನೀವು ನಕ್ಕಿದ್ದನ್ನು ಹೊರಗೆ ಗೊತ್ತಾಗ್ತದೆ, ಬಟ್ ನಿಮ್ಮ ಹೃದಯಕ್ಕೆ ಖುಷಿ ಬೇಕು, ನಿಮ್ಮ ಒಳಗಿನ ಹೃದಯಕ್ಕೆ ಖುಷಿ ಬೇಕು ಅಂತಾದ್ರೆ ದಯವಿಟ್ಟು ಇದನ್ನೆಲ್ಲ ಫುಲ್ ಸಪೋರ್ಟ್ ಮಾಡಿ. ಯಕ್ಷಗಾನ ಇರ್ಬೋದು, ನಾಟಕ ಇರ್ಬೋದು, ಎಲ್ಲ ಕಲಾ ಪ್ರಕಾರಕ್ಕೆ ನೀವು ಸಪೋರ್ಟ್ ಮಾಡಿ. ಮಾಡ್ಬೇಕು ನಾವು, ಯಾಕಂದ್ರೆ ನಮ್ಮ ಅದು ಇಲ್ಲಿ ಕಲ್ಚರ್. ನಮಗೆ ಖುಷಿಯಿಂದ ಇರ್ಲಿಕ್ಕೋಸ್ಕರ ನಾವು ಯಾವುದೇ ಅಂಗಡಿಯಲ್ಲಿ ಸಿಗುವ ಒಂದು ವಸ್ತು ಅಲ್ಲ ಅದು, ಅಲ್ವಾ. ಆದ್ರಿಂದ ನಾವು ಎಲ್ಲರೂ ಸಪೋರ್ಟ್ ಮಾಡಬೇಕು, ಎಲ್ಲ ಕಲಾವಿದರು ಕೂಡ. ಈಗ ನಾವು ಒಬ್ಬರು ಕಲಾವಿದರಾಗಿ ನಾವು ಇನ್ನೊಬ್ರು ಸಪೋರ್ಟ್ ಮಾಡಿದ್ರೆ ನಾವು ಬೆಳೆಯುವುದು ಹೇಗೆ? ಹಾಗಾಗಿ ನಿಮ್ಗೆ ಹೇಳೋದು ಅದನ್ನೇ. ನೀವು 10 ಮಕ್ಕಳಿಗೆ ಹೇಳಿ ನೋಡಿ. ಸರ್ ಈಗ ನೀವು ಸಪೋರ್ಟ್ ಅಂತ ಹೇಳಿದ್ರಿ, ಈಗ ಈಗಿನ ಜನರೇಷನ್ ಇದೆ, ಕಾಂಪಿಟೇಟಿವ್ ಜನರೇಷನ್ ಅಲ್ಲಿ ಈಗ ಮಕ್ಕಳಿಗೆ ಬೆಳಿಬೇಕಂತ ಆಸೆ ಇರ್ತದೆ, ಯಾವುದೋ ಒಂದು ಫೀಲ್ಡ್ ಅಲ್ಲಿ ಮುಂದೆ ಹೋಗ್ಬೇಕಂತ ಆಸೆ ಇರ್ತದೆ. ಆದ್ರೆ ಯಾವುದೋ ಒಂದು ಕಾರಣಗಳಿಂದ ಅಥವಾ ಹೇಗೆ ಹೋಗುದು ಮುಂದೆ ಅಂತ ಗೊತ್ತಾಗುದಿಲ್ಲ.
ನೀವು ಇದಕ್ಕೆ ಎಂತ ಹೇಳ್ತೀರಿ ಸರ್? ಅಂದ್ರೆ ಸಪೋರ್ಟ್ ಮಾಡೋದಾದ್ರೆ ಯಾವ ರೀತಿಯಲ್ಲಿ ಸಪೋರ್ಟ್ ಮಾಡ್ಬೋದು ಇದಕ್ಕೆಲ್ಲ? ನಿಮ್ಮ ಪ್ರಶ್ನೆಯಲ್ಲೇ ಉತ್ತರ ಉಂಟಲ್ಲ, ನಿಮ್ಮ ಪ್ರಶ್ನೆಯಲ್ಲೇ ಉತ್ತರ ಉಂಟು. ಏನು? ಯಾವಾಗ ಮನುಷ್ಯ ಇನ್ನೊಬ್ಬರ ಹತ್ರ ಕೇಳುವಂತ ಗುಣ ಇರ್ತದೆ ಅವನು ಬೆಳಿತಾನೆ. ನಮ್ಮದೇ ಸರಿ ಅಂತ ನಾವು ಇಟ್ಕೊಳ್ಬಾರ್ದು. ನೋಡಿ, ನಿಮಗೆ ಬೆಳೆಯುವಂತ ನಮಗೆ ಮನಸ್ಸು ಉಂಟು, ನಾವು ಕೇಳಬೇಕು. ಯಾವುದೇ ಇರ್ಬೋದು, ಅದು ವರ್ಕ್ ಇರ್ಬೋದು, ನಾಟಕ ರಂಗ ಇರ್ಬೋದು, ಚಲನಚಿತ್ರ ಇರ್ಬೋದು, ಯಾವುದೇ ಉದ್ಯೋಗ ಇರಲಿ, ನಾವು ಇನ್ನೊಬ್ಬರನ್ನು ನೋಡಿ ಅಥವಾ ಇನ್ನೊಬ್ಬರ ಹತ್ರ ಕೇಳಿ ಅಥವಾ ನಾವು ನೋಡಿ ಆದರೂ ಕಲಿಬೇಕು. ಆವಾಗ ನಮಗೆ ಬೇರೆ ಬೇರೆ ರೀತಿಯಾದ ವಿಷಯಗಳು, ಪ್ರಾಕಾರಗಳು, ನಮಗೆ ಬೇಕಾದ ವಿಷಯಗಳನ್ನು ನಾವು ಇಟ್ಕೊಳ್ಬೇಕು. ಬ್ಯಾಡದನ್ನು ಬಿಡುವ. ಅದಕ್ಕೆ ಹೇಳಿದ್, ನೀವು ಕೇಳಿದ ವಿಷಯ ಚಂದ ಉಂಟು, ನಾವು ಇನ್ನೊಬ್ಬರು ನೋಡಿ ಕಲಿಬೋದು. ಈಗ ನಿಮಗೆ ನೀವು ಹೇಳಿದ್ರಿ ಅಂತ, ನಾವು ಮೊನ್ನೆ ನಾವು ಶುರು ಮಾಡಿದ್ದು ಪಾಡ್ಕಾಸ್ಟ್ ಅಂತ ಹೇಳಿ ಅಲ್ವಾ? ಯಾಕೆ ಹೇಳಿ, ನೀವು ಬರುವ ವರ್ಷ ನೀವು ತುಂಬಾ ಎತ್ತರದಲ್ಲಿ ಇರ್ಬೋದು. ಅದು ಎತ್ತರ ಇರ್ಬೇಕಾದ್ರೆ ಏನು ಮಾಡಬೇಕು? ನಾವು ವರ್ಕ್ ಮಾಡಬೇಕು. ನೀವು ಮಾಡುವಂತ ಕೆಲಸವನ್ನ ನೀವು ಹಾರ್ಡ್ ವರ್ಕ್ ಮಾಡಿದ್ರೆ, ಅದನ್ನು ಶ್ರದ್ಧೆಯಿಂದ ಮಾಡಿದ್ರೆ, ನನ್ಗೆ ಇದರಲ್ಲಿ ಬೆಳಿಬೇಕೆಂಬ ಭಾವನೆ ಇಟ್ಟುಕೊಂಡು ನೀವು ಹೋದ್ರೆ ನಿಮ್ಗೆ ಸಮಾಜ ಸಪೋರ್ಟ್ ಮಾಡ್ತದೆ. ನಮ್ಮಲ್ಲಿ ಕೇಳುವಂತ ಮನೋಭಾವನೆ ಬೇಕು. ಈ ವಿದ್ಯೆ ಎಂಬುದು ಇದು ಕಲ್ತಾ ಆಯ್ತು ಅಂತಿಲ್ಲ, ಕಲಿತಾ ಇರೋದು ದಿವಸ ಒಂದು ಕ್ಷಣದಲ್ಲಿಯೂ ನಮಗೆ ಕಲಿಲಿಕ್ಕೆ ಇರ್ತದೆ. ನಾವು ಕಲಿತಾ ಹೋಗ್ತಾ ಇರುವಾಗಲೇ ನಮ್ಗೆ ಜ್ಞಾನ ವೃದ್ಧಿ ಆಗ್ತದೆ. ಇಲ್ಲದ್ರೆ ನಾವು ಬಾವಿಯೊಳಗಿರೋ ಕಪ್ಪೆ ಹಾಗೆ ನಮ್ದೇ ಸರಿ ಅಂತ ನಾವು ಇರ್ತೇವೆ. ಎಲ್ಲರ ಹತ್ರ ಕೇಳಬೇಕು, ಕೇಳುವಂತ ಗುಣ ಇರಬೇಕು. ಏನು ಬದಲಾವಣೆ ಮಾಡಬಹುದು. ಈಗ ನೀವು ಪಾಡ್ಕಾಸ್ಟ್ ಮಾಡ್ತಾ ಇದ್ದೀರಿ ಅಲ್ವಾ? ಈಗ ನೀವು ನನ್ನ ಹತ್ರ ಕೇಳುವಾಗ ನನಗೆ ಅನಿಸ್ತದಪ್ಪ, ಬರುವ ವರ್ಷ ನೀವು ಎಷ್ಟು ಎತ್ತರಕ್ಕೆ ಇರ್ಬೋದು. ಯಾಕೆ ಹೇಳಿ, ನಿಮ್ಮ ಹತ್ರ ಆ ಗುಣ ಉಂಟು. ಕೇಳಬೇಕು. ಅದನ್ನು ಹೇಳಿ, ನೀವು ಸ್ಟೂಡೆಂಟ್ ಅಂತ ಹೇಳಿ. ಯಾಕೆ ದೇವರು ಯಾರ ಹತ್ರ ಏನಿಟ್ಟಿದ್ದಾರೆ ಅಂತ ಯಾರಿಗೆ ಗೊತ್ತು? ನಮ್ಗೆ ಈ ಗಳಿಗೆವರೆಗೆ ಮಾತ್ರ ಗೊತ್ತು ಅಲ್ವಾ? ನನಗೂ ಆಗ್ಬೋದು, ನಿಮ್ಗೂ ಆಗ್ಬೋದು, ಯಾರಿಗೆ ಆಗ್ಬೋದು. ನಾಳೆ ಏನಂತ ಗೊತ್ತಿರೋದು ಅದು ಅವನಿಗೆ ಮಾತ್ರ ಅಲ್ವಾ? ನಾವು ಒಳ್ಳೆದನ್ನು ಚಿಂತನೆ ಮಾಡುವ ಅಲ್ವಾ? ಎಲ್ರಿಗೂ ಆಸೆ ಇರ್ತದೆ ಎಂತ, ನೇಮ್ ಅಂಡ್ ಫೇಮ್ ಬೇಕು ಅಂತ. ಆದ್ರೆ ಅದ್ರ ಹಿಂದೆ ಕಷ್ಟ ಯಾರಿಗೂ ಬೇಡ ಅಲ್ವಾ? ನಾನು ಅದನ್ನೇ ಆಗ ಹೇಳಿದೆ. ನನಗೆ 40 ವರ್ಷ ಮೇಲೆ ನಂಗೆ ಬ್ರೇಕ್ ಸಿಕ್ಕಿದ್ದು, ನಾನು ಬಿಡ್ಲೇ ಇಲ್ಲ. ಅದು ಪ್ರಶಸ್ತಿ ಬರಲಿ ಬರ್ದೇ ಇರಲಿ, ನನ್ನ ಕೆಲಸವನ್ನು ನಾನು ಪ್ರಾಮಾಣಿಕವಾಗಿ ನನಗೆ ಗೊತ್ತಿದ್ದಷ್ಟೇ ನಾನು ಮಾಡಿದ್ದೇನೆ. ನನಗೆ ದೇವರು ಅದರದ್ದು ಅಸಲ್ ಬಡ್ಡಿ ಚಕ್ರ ಬಡ್ಡಿ ಎಲ್ಲ ದೇವರು ಕೊಟ್ಟಿದ್ದಾನೆ. ಇನ್ನೆಂತ ಕಾಂತಾರದಲ್ಲಿ ಮಾಡಿದ ಮೇಲೆ ತುಂಬಾ ಖುಷಿಯಾಗಿದ್ದೇನೆ. ನಾನು ಒಂದು 10 ವರ್ಷ ಯುವಕನಾಗಿದ್ದೇನೆ. ನನಗೆ ನನ್ನ ಊರಿನವರು, ನನ್ನ ಹಿತೈಷಿಗಳು, ನನ್ನ ಸಂಘ ಸಂಸ್ಥೆಯವರು ನನಗೆ ಇವತ್ತಿಗೂ ಬೆನ್ನು ತಟ್ಟಿ ನನಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ಇದ್ರ ಮೇಲೆ ಇನ್ನೇನು ಬೇಕು? ನಾವು ತಗೊಂಡೋಗೋಕೆ ಏನಿಲ್ಲ ಉಂಟಾ? ಇಲ್ಲ ಅಲ್ಲ. ಮತ್ತೆ ಇಲ್ಲಿ ಇದ್ದದ್ದು ಅನುಭವಿಸುದಲ್ವಾ? ಆದ್ರಿಂದ ನಿಮ್ಗೆ ಹೇಳುದಷ್ಟೇ, ನಿಮ್ಮ ಕರ್ತವ್ಯ ನೀವು ಕರೆಕ್ಟ್ ಮಾಡಿ. ಕೊಡುದು ಅವನಲ್ವಾ? ನೀವು 10 ಕೇಳಿದ್ರೆ 100 ಕೊಡ್ತಾನ. ನೀವು 10 ಕೇಳಿದ್ರೆ ನಿಮ್ಗೆ 100 ಕೊಡ್ತಾನ. ನಿಮ್ಮ ಕೆಲಸವನ್ನು ಎಷ್ಟು ಚಂದ ಮಾಡಬೇಕು, ಎಷ್ಟು ಚಂದವಾಗಿ ತೋರಿಸ್ಬೇಕು, ಎಷ್ಟು ಚಂದವಾಗಿ ನಾವು ಮಾತಾಡಿ ಬರಬೇಕು, ಅದ್ರ ಬಗ್ಗೆ ನೀವು ಥಿಂಕ್ ಮಾಡಿ ನೀವು ಕೆಲಸ ಮಾಡ್ತಾ ಹೋಗ್ತಾ ಇದೆ. ನಿಮ್ಮ ಹಿಂದೆ SS ಬರ್ತಾ ಇರ್ತದೆ. ಅದರಿಂದ ಇನ್ನೇನ್ ಬೇಕು? ಹಣ ಎಲ್ಲ ಬರ್ತದೆ. ಆಯ್ತಾ? ಮಾಡಿ. ನಾವು ಯಾರಿಗೂ ಹಾಳು ಬಯಸಬಾರ್ದು ಅಷ್ಟೇ. ಆರೋಗ್ಯಕರವಾಗಿ ಇರಬೇಕು, ಎಲ್ರಿಗೂ ಸಪೋರ್ಟ್ ಮಾಡ್ಬೇಕು. ಆದ್ರೆ ನಮ್ಮಿಂದ ಇನ್ನೊಬ್ಬರಿಗೆ ಹೆಲ್ಪ್ ಮಾಡಬೇಕು. ಇಲ್ಲ ಇಲ್ಲ ಮಾರ ಅಂತ ಹೇಳುದು ಅಷ್ಟೇ. ಸರ್, ಈಗ ನಾವು ಮಾತಾಡಿದ್ರಲ್ಲಿ ಆಗಿರ್ಬೋದು, ಕೇಳಿದ ಕ್ವಶನ್ಸ್ ಅಲ್ಲಾದ್ರು ಏನಾದ್ರು ಮಿಸ್ಟೇಕ್ ಅಂತ ಇದ್ರೆ ಅದನ್ನು ಕ್ಷಮಿಸಿ ಬಿಡಿ ಸರ್. ಅಲ್ಲ, ನಾವು ಇಬ್ರು ಸಮೇತ ಸ್ಕ್ರಿಪ್ಟ್ ಇಟ್ಕೊಂಡು ಮಾತಾಡಿದ್ದೆ ಅಲ್ಲಲ್ಲ. ಹೌದು, ನಮ್ಮ ಮನಸ್ಸಲ್ಲಿ ಏನು ಬಂದಿದೆ ಅದನ್ನು ನಾವು ಮಾತಾಡಿದ್ವಿ. ನಾವು ಕೇಳುದಿಷ್ಟೇ, ಇದನ್ನು ಏನಾದ್ರೂ ತಪ್ಪಿದ್ರೆ ಹಂಸ ಕ್ಷೀರ ನ್ಯಾಯ ಅಂತ ಕೊಟ್ಟು ನಮ್ಮನ್ನ ಮುಂದಕ್ಕೆ ಬೆಳ್ಳಿಕ್ಕೆ ಕೊಡ್ಬೇಕು ಅಂತ ನಾವು ಪ್ರೇಕ್ಷಕರಲ್ಲಿ ಹೇಳುದು. ನಮ್ಗೆ ಸಪೋರ್ಟ್ ಮಾಡಿ, ನಿಮ್ಗೂ ಸಪೋರ್ಟ್ ಇರಲಿ. ಮನುಷ್ಯನಿಗೆ ಸಪೋರ್ಟ್ ಬೇಕು, ಇನ್ನೊಬ್ಬರದ ಆಶೀರ್ವಾದ ಬೇಕು. ಹಾಗೆ ಬೆಳೀಲಿಕ್ಕೆ ತುಂಬ ಸುಲಭ ಆಗ್ತದೆ. ಯೂತ್ ಡೈರೀಸ್ ಈ ಬ್ರಾಡ್ಕಾಸ್ಟ್ ಈ ಚಾನಲ್ಗೆ ದಯವಿಟ್ಟು ಎಲ್ಲರೂ ಕೂಡ ಸಪೋರ್ಟ್ ಮಾಡಿ. ಇಂಥ ಬೆಳೆಯುವಂತಹ ಯುವಕರಿಗೆ ಸಪೋರ್ಟ್ ಮಾಡಿ, ಅವ್ರು ಬೆಳೀಲಿ, ಒಳ್ಳೊಳ್ಳೆ ಬ್ರಾಡ್ಕಾಸ್ಟ್ ಬರಲಿ, ಅವರಿಂದ ಅವರಿಗೆ ಆಶೀರ್ವಾದ ಸಿಗಲಿ ಅಂತ ನಿಮ್ಮ ಹತ್ರ ಮತ್ತೊಮ್ಮೆ ಕೇಳ್ತಾ ಆಶೀರ್ವಾದ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಕೇಳ್ತಾ ಇದ್ದೇನೆ. ನಮಸ್ಕಾರ ಸರ್. ಈ ಒಂದು ನಮ್ಮ ಪಾಡ್ಕಾಸ್ಟಿಗೆ ಪುಣ್ಯಕೋಟಿ ಗೋ ಪ್ರಾಡಕ್ಟ್ಸ್ ಇವರ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪರ್ ಅನ್ನು ಕೊಟ್ಟಿದ್ದಾರೆ ಸರ್. ಅದನ್ನು ನೀವು ತಗೊಳ್ಬೇಕು. ಗಿಫ್ಟ್ ಹ್ಯಾಂಪರ್ ಸರ್, ಪುಣ್ಯಕೋಟಿ ಅವರ ಕಡೆ. ಪುಣ್ಯಕೋಟಿ ಗೋ ಪ್ರಾಡಕ್ಟ್ಸ್ ಈ ಒಂದು ಪ್ರಾಡಕ್ಟ್ಗಳು ದನಗಳಿಂದ ಸಿಗುವ ಪಂಚಗವ್ಯ ಉತ್ಪನ್ನಗಳಿಂದ ತಯಾರಿಸಲಾಗಿದ್ದು, ಈ ಪ್ರಾಡಕ್ಟ್ಗಳು ನಮ್ಮ ದೇಹಕ್ಕೆ ಹಾಗೂ ಪರಿಸರಕ್ಕೆ ಉತ್ತಮವಾಗಿವೆ. ಈ ಪ್ರಾಡಕ್ಟ್ಗಳನ್ನು ಬಳಸುವುದರ ಮೂಲಕ ನಮ್ಮ ಆರೋಗ್ಯ ಮತ್ತು ಪರಿಸರವನ್ನು ಸ್ವಚ್ಛವಾಗಿರಿಸೋಣ.
ಥ್ಯಾಂಕ್ ಯು. ಓಕೆ. ತುಂಬ ಖುಷಿ ಆಯಿತು. ಪರಿಸರಕ್ಕೆ ಬೇಕಾದಂಥ ವಸ್ತುಗಳನ್ನು ಕೊಟ್ಟಿದ್ದೀರಿ. ನಮಗೆ ಬೇಕಾದ್ದು ಅದೇ, ಪರಿಸರ ಸ್ವಚ್ಛವಾಗಿದ್ದು ನಮಗೆ ಸಿಗುವಂಥ ಗಾಳಿ ಇರ್ಬೋದು, ಎಲ್ಲವೂ ಸ್ವಚ್ಛವಾಗಿ ಸಿಕ್ಕಿದರೆ ನಮ್ಮ ಆಯುಷ್ಯ ವೃದ್ಧಿ ಆಗ್ತದೆ ಅಂತ ಹೇಳಿದ್ದಾರೆ. ಆದ್ದರಿಂದ ಇವತ್ತು ನೀವು ಮಾಡಿದಂಥ ಈ ಪಾಡ್ಕಾಸ್ಟ್ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸರ್. ನೀವು ವಸ್ತು ಮಾಡಿದಾಗಿಲ್ಲ, ತುಂಬ ಅನುಭವದವರು ಮಾಡಿದ ಹಾಗೆ ನನ್ನ ಹತ್ರ ಕ್ವಶನ್ ಕೇಳಿದ್ದೀರಿ. ತುಂಬ ಖುಷಿ ಆಯಿತು. ಆಲ್ ದಿ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು. ಇನ್ನೂ ಕೂಡ ತುಂಬ ಅವಕಾಶಗಳು ಸಿಗಲಿ, ತುಂಬ ಎತ್ತರಕ್ಕೆ ಬೆಳೀಲಿ. ನಿಮ್ಗೆ ಹೇಳೋದಿಷ್ಟೇ, ಎಲ್ಲರೂ ಒಳ್ಳೆ ಮನಸ್ಸಿನಿಂದ ಒಬ್ರಿಗೊಬ್ರು ಸಪೋರ್ಟ್ ಮಾಡಿಕೊಂಡು ಒಬ್ರಿಗೊಬ್ರು ಶುಭ ಹಾರೈಸ್ಕೊಂಡಿರಿ. ಆಲ್ ದಿ ಬೆಸ್ಟ್. ಬರುವ ವರ್ಷ ಈ ಹೊತ್ತಿಗೆ ನಿಮ್ಮ ಚಾನಲ್ ಅದ್ಭುತವಾದಂಥ ಶಿಖರಕ್ಕೆ ಏರಲಿ, ಎಲ್ರಿಗೂ ಒಳ್ಳೇದಾಗಲಿ, ಕೈ ತುಂಬ ಸಂಪಾದನೆ ಆಗಲಿ, ನಿಮ್ಮಿಂದ ಇನ್ನೊಂದು 10 ಜನ ಕೆಲಸ ಸಿಗುವಾಗೆ ಆಗಲಿ ಅಂತ ಕ್ಷೇತ್ರ ಸ್ವಾಮಿಯಲ್ಲಿ ಪ್ರಾರ್ಥನೆ. ಮಾತಿನಲ್ಲಿ ಏನಾದರೂ ತಪ್ಪಾಗಿದ್ರೆ ಕ್ಷಮಿಸಬೇಕು. ಇಲ್ಲಿಯವರೆಗೆ ನಮ್ಮೊಟ್ಟಿಗೆ ಮಾತಾಡಿ ನಮಗೆ ಶುಭ ಹಾರೈಸಿದಂತ ನಿಮಗೆ ಧನ್ಯವಾದಗಳು ಸರ್. ನಮಸ್ತೆ.